ಯಾವಾಗ್ಲೂ ಕಲರ್ಫುಲ್ ಆಗಿರ್ಬೇಕು, ಕಲರ್ ಕನ್ಸಿರ್ಬೇಕು, ಕಲರ್ ಮನ್ಸಿರ್ಬೇಕು, ಸೂಪರ್ ಆಗಿರ್ಬೇಕು, ಕಲರ್ ಸೂಪರ್ ಆಗಿರ್ಬೇಕು. ಈ ನನ್ನ ಸಂಭ್ರಮನ ನೋಡಕ್ಕೆ ನಾಲ್ಕು ಕಣ್ಣಿರ್ಬೇಕು ಅಲ್ವೇನೋ ಹುಡುಗ. ಆಸ್ಥಾನ ಕಲಾವಿದ್ರು ಯಾರು ಕಾಣ್ತಾ ಇಲ್ಲ, ಇರ್ಲಿ, ನೋ ಪ್ರಾಬ್ಲಮ್ ಗರ್ಲ್ಸ್. ಅಂದೆ ನಿರಂಜನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಇವರೆಲ್ಲ ಕಾಯ್ತಾ ಇದ್ರು. ಡೈಲಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮೆಸೇಜ್ ಮಾಡಿ ಕೇಳ್ಕೊತಾ ಇದ್ರು. ಅಭಿಮಾನಿಗಳ ಆಸೆ ಈಡೇರಿಸೋದು ನನ್ನ ಕರ್ತವ್ಯ. ಸೊ ಗರ್ಲ್ಸ್, ಐ ಥಿಂಕ್ ನಿಮ್ಮ ಬಯಕೆ ಪೂರೈಸಿದ್ದೀನಿ. ಥ್ಯಾಂಕ್ ಯು. ಇದೇ ಖುಷಿನಲ್ಲಿ ಇವತ್ತು ಎಲ್ಲ ಸ್ಕಿಟ್ಗಳನ್ನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೂಕ ವಿಸ್ಮಿತರಾಗಿ ಕೂತಿರ್ತಕ್ಕಂತಹ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ರಾಕ್ ಸ್ಟಾರ್, ಕನ್ನಡ ಫಿಲ್ಮ್ ಮ್ಯೂಸಿಕ್ ನ ಟ್ರೆಂಡ್ ಸೆಟ್ಟರ್, ಮತಾಧಿಪತಿಗಳಾದ ಗುರು ಕಿರಣ್ಗೆ ವೆಲ್ಕಮ್. ನಗುಮುಖದ ಸುಂದರಿ, ದ ಮೋಸ್ಟ್ ಬ್ಯೂಟಿಫುಲ್ ಗಾರ್ಜಿಯಸ್ ಪ್ರಿಯಾಂಕಾ ಉಪೇಂದ್ರ ಅವರಿಗೂ ಕೂಡ ಮಜಾ ಭಾರತಕ್ಕೆ ಸುಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಅಲ್ಲ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನಮ್ಮ ಆಸ್ಥಾನ ಕಲಾವಿದರೆಲ್ಲ ಯಾಕೆ ಕಾಣ್ತಾ ಇಲ್ಲ? ಬೆಳಗ್ಗೆನೆ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಜಗಮಗ ಅಂತ ರೆಡಿ ಆಗಿರೋಂತ ಇವರು ಮೋಸ್ಟ್ಲಿ ನಾನು ಹುಡುಗಿರ ಜೊತೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದಲ್ಲ, ನನ್ನ ಸಂಭ್ರಮನ ನೋಡಿ ಹೊಟ್ಟೆಲಿ ಗುಳುಗುಳು ಶುರು ಆಗಿ ಬಾತ್ರೂಮ್ ಗಿದ್ರ ಮೇಲೆ ಕೂತ್ಕೊಂಡು ಗಳಗಳ ಅಂತ ಅಳ್ತಾ ಇರ್ಬೇಕು. ಇಟ್ಸ್ ಓಕೆ. ನಿರಂಜನ್ ದೇಶಪಾಂಡೆನ ಎದುರಾಕೊಂಡ್ರೆ ಹೀಗೆ ಆಗೋದು. ಏನ್ ಖುಷಿ, ಏನ್ ಸಡಗರ, ಏನ್ ಸಂಭ್ರಮ. ಇದಕ್ಕೆ ಇರ್ಲಿ, ಅದು ಪರವಾಗಿಲ್ಲ. ನೀವು ಕರ್ಕೊಂಡ್ ಬಂದಿದ್ದ ರೀತಿ ನಂಗೆ ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ನಾನೇ ಹೇಳಲ್ಲ ಅಂತಿದ್ದೆ ಆತರ ಕರ್ಕೊಂಡ್ ಬನ್ನಿ ಅಂತ. ನನ್ನ ಮನಸ್ಸಿನ ಮಾತನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ಸೊ ಇಲ್ಲಿ ನಾವು ಅತಿಥಿನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಯಾಕೆಂದ್ರೆ ಅತಿಥಿ ದೇವೋ ಭವ, ಅದು ಹಳೇದು. ಇಲ್ಲಿ ನಾವು ಅತಿಥಿನ ನಮ್ಮವರು ಅಂತ ನೋಡ್ಕೋಬೇಕು. ಓಕೆ, ಶುಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಕೆ, ಈಗ ಶುಭಾರ್ ಬಂದಿರೋದು ಖುಷಿ ಆಯ್ತು. ಎಲ್ಗೋಗ್ತಾ ಇದ್ದೀರಾ? ಇನ್ನೂ ಒಬ್ರು ಇದ್ದಾರ. ಬಟ್ ನಿಜವಾಗ್ಲೂ ದ್ರವ್ಯ ಹಾಗೂ ಶುಭ ಅವರೇ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ನಿರಂಜನ್. ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ಎಲ್ಲರ ಎನರ್ಜಿ ಸೂಪರ್ ಬಾಯ್ಸ್. ನಮ್ಮ ಬಾಯ್ಸ್ ಒತ್ಕೊಂಬಂದು ತುಂಬಾ ಸುತ್ತಾಗಿರ್ತಾರೆ. ದಯವಿಟ್ಟು ತಾವೆಲ್ಲ ಸೊ ಇಬ್ರು ಬಂದೀರಾ, ನಮ್ಮ ಮಜಾ ಭಾರತಕ್ಕೆ ಬಂದೀರಾ. ಹಾಗೆ ಕೆಲವು ದಿನಗಳ ನಂತರ ಅನ್ನೋ ಒಂದು ಸಿನಿಮಾ ಈಗಾಗಲೇ 3 ವಾರಗಳನ್ನ ಮುಗಿಸಿ ಯಶಸ್ವಿಯಾಗಿ ಓಡ್ತಾ ಇದೆ, ವಿಚ್ ಇಸ್ ರಿಯಲಿ ನೈಸ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿದು ಕೆಲವು ದಿನಗಳ ನಂತರ? ನಮ್ಮ ಸಿನಿಮಾ ಕೆಲವು ದಿನಗಳ ನಂತರ ಒಂದು ಹಾರರ್ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ. 2 ವಾರ ಕಂಪ್ಲೀಟ್ ಆಗಿ ಇವಾಗ 3ನೇ ವಾರಕ್ಕೆ ನುಗ್ತಾ ಇದೆ. ಸೊ ಎಲ್ಲರಿಗೂ ಇಷ್ಟವಾದ ಆಗಿರುವಂತಹ ಸಿನಿಮಾ. ಸೊ ಇನ್ನು ಯಾರ್ಯಾರು ನೋಡಿಲ್ವೋ ಬಂದು ಈ ಸಿನಿಮಾನ ಈ ವಾರ ನೋಡಿ. ವೆರಿ ನೈಸ್. ಸೊ ಇವರು ಸಿನಿಮಾದಲ್ಲಿ ಏನೇನ್ ಮಾಡಿದ್ದಾರೆ, ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿ ಇದೆಲ್ಲದನ್ನು ಮಾತಾಡ್ಸೋಣ. ಬಟ್ ಅದಕ್ಕಿಂತ ಮುಂಚೆ ಪ್ಲೀಸ್ ಇಬ್ರು ಕೂತ್ಕೊಳ್ಳಿ. ನೋವಾದ್ರೆ ಹೇಳಿ, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಆಸ್ಪತ್ರೆಗೆ ಎಲ್ಲ ಯಾಕೆ ಹೋಗ್ತಾರೆ? ಕಾಯಿಲೆ ವಾಸಿ ಆಗ್ಲಿ ಅಂತ ಹೋಗ್ತಾರೆ. ಆದ್ರೆ ಈ ಆಸ್ಪತ್ರೆ ಮಜಾನೇ ಬೇರೆ. ಏನು ಕಾಯಿಲೆ ಇಲ್ಲದೆ ಇದ್ರು ಈ ಆಸ್ಪತ್ರೆಗೆ ಬರೋದಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಯಾಕೆ ಅಂದ್ರೆ ಬನ್ನಿ ನಾವೇ ಹೋಗಿ ಆಸ್ಪತ್ರೆ ಹೇಗಿದೆ ನೋಡ್ಕೊಂಬೋಣ. ಬನ್ನಿ. ಏನ್ರೋ ಸ್ಕಿಟ್ ಓಪನಿಂಗ್ ಕಾಲ್ ಎತ್ಕೊಂಡಿದ್ರ ಇಬ್ರು? ಸ್ಕಿಟ್ ಬ್ಯಾಂಗೆ ಅಪ್ಪ, ನಾವಿಲ್ಲಿ ಪೇಷಂಟು. ಹಾಯ್ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌದು. ಹಾ, ಇದಂಗೆ ಹಂಗೆ ಅದೇ ಹಂಗೆ ಹೌದು, ಅದ್ ಹೆಂಗೆ ಗುಡ್ ಆಫ್ಟರ್ನೂನ್. ಹೇಳಿಪ್ಪ. ತುಂಬಾ ಕಾಲ್ ನೋವಲ್ವೇ? ಸಿಕ್ಕಾಪಟ್ಟೆ ನೋಯ್ತಪ್ಪ. ತುಂಬಾ ಕಾಲ್ ನೋವಾದಾಗ ಏನ್ ಮಾಡ್ತೀರಿ? ವೆರಿ ಸಿಂಪಲ್, ಈ ಕಾಲ್ ತೆಗೆದ್ಬಿಟ್ಟು ಈ ಕಾಲ್ ಹಾಕೊಂಡ್ಬಿಡ್ತೀನಿ. ತಾವೇನ್ ಮಾಡ್ತೀರಿ? ನಾವ್ ಅಷ್ಟೆಲ್ಲ ರಿಸ್ಕ್ ತಗೊಳಲ್ಲಪ್ಪ. ಮತ್ತೆ ಅಲ್ಟಿಮೇಟ್. ಅದ್ ಸರಿ. ಅದ್ ಸರಿ ಇಲ್ಲ ರೀ, ಅದಕ್ಕೆ ನಿಯತ್ ಹಾಕಿರೋದು. ಅದು ಬಿಡಿಪ. ಅದು ಬಿಟ್ರೆ ಕಾಲ್ ನೋಯ್ ಅಲ್ವಾ? ಹೋಗ್ಲಿ. ಇಷ್ಟು ಕಾಲ್ ಇಟ್ಕೊಂಡು ಹೆಂಗ್ ಹೋಗಕ್ಕಾಗತ್ತೆ ಹೇಳಿ? ಗುಡ್ ಆಫ್ಟರ್ನೂನ್. ಹೇಳಿಪ್ಪ. ತಾವ್ ಯಾರನ್ನ ಲವ್ ಮಾಡಿಲ್ವೇ? ಈ ಕಾಲ್ ನೋವು ಇಟ್ಕೊಂಡು ಯಾರನ್ನ ಲವ್ ಮಾಡ್ಲಿ? ಹೌದು, ತಾವ್ ಯಾರನ್ನ ಲವ್ ಮಾಡಿಲ್ವಾ? ಮಾಡಿದ್ದೀನಲ್ಲ. ಯಾರನ್ನ? ಈ ಹಾಸ್ಪಿಟಲ್ ನರ್ಸ್ನ. ಮತ್ತ ಅವ್ರು ನನ್ ಲವ್ ಮಾಡ್ತವ್ರೆ. ನಿಮ್ ಕಾಲ್ ನೋವಾಗಿದೆ ಕಣ್ರು. ಕರೆಕ್ಟ್. ಹೇಗಿದ್ದೀರಿ? ಇವಾಗ ತಂಪನಿಸ್ತಿದೆ. ಅದೇ ಫೀಲ್ ಅಲ್ಲೇ ಇರಿ, ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ.
ಇನ್ನು ಮುಟ್ಲೇ ಇಲ್ಲ ಆವಾಗ ಅಂತಿದೆಯಲ್ಲ. ನಿಮ್ ಕಣ್ಣೋಟದಿಂದ ನಾನು ಹೃದಯಕ್ಕೆ ಚುಚ್ಚಿ ಆದ್ರೆ ಈ ಚೂಚಿ ಚುಚ್ಚಬೇಡಿ. ಇಲ್ಲಿ ನೋಡಿ, ನನ್ನನ್ನೇನ್ ನೋಡ್ತಾ ಇರಿ, ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಎಲ್ಲಿ ನೋಡ್ತಾ ಇದೀಯಾ? ನಿಮ್ ಮುಖ ನೋಡ್ತಿದ್ದೀನಿ. ಏನು ದಿವ್ಯ ದೃಷ್ಟಿನಪ್ಪ ನಿಂದು. ಯಾಕೆ ಇಂಜೆಕ್ಷನ್ ಕೊಟ್ರ? ಏನಾಯ್ತು? ಮೇಡಮ್ ಕಾಲು ನಂಗೂ ಇಂಜೆಕ್ಷನ್ ಹಾಕಿ. ತಗೋ ಚುಚ್ಕೋ. ಸರಿ, ಕಾಲ್ ನೋವು ಹೇಗಿದೆ ಅಂತ ಟೆಸ್ಟ್ ಮಾಡ್ಬೇಕು. ಅಯ್ಯೋ ಮಾಡಿ ಮಾಡಿ. ಏ, ನಿಮ್ ಕಾಲ್ ನೋವು ಆರಾಮಾಗಿದೆ. ಹೂ ಅಂದ್ರೆ ಇವತ್ತೇ ಡಿಸ್ಚಾರ್ಜ್. ಯಾವ ನನ್ನ ಮಗ ಹೂ ಅಂತಾನೆ? ಅದು ಇಲ್ಲಿ ನೋಯ್ತಾ ಇದೆ. ಏನಾಯ್ತು? ಮೇಡಮ್ ಅಯ್ಯೋ, ಸ್ವೆಲ್ಲಿಂಗ್ ಆಗ್ತಿದೆ ಅಲ್ರಿ. ಥೋ ನಿಮ್ಮ. ಏನಾಯ್ತು? ತಗೊಳ್ಳಿ. ಅವ್ರಿಗೆ ಏನ್ ಮಾಡ್ದೆ ಅಂತ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ನೀವೇ ಮಾಡ್ಕೊಳ್ಳಿ. ಗುಡ್ಡಪ್ಪ, ಆ? ಈ ಮುದುಕ ನಿಮ್ ಲ್ಯಾಗ್ ಮಂಜಾನ? ಅಲ್ಲಪ್ಪ ನಿಮ್ಮ ಅಜ್ಜಿ ಗಂಡ. ವಯಸ್ಸಾಯ್ತಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿನು ಕೇಳ್ತಾ ಇಲ್ಲ, ಬಾಡಿ ವರ್ಕ್ ಆಗ್ತಾ ಇಲ್ಲ. ಎಲ್ಲಿ ಡಾಕ್ಟರ್? ಡಾಕ್ಟರ್ ಯಾರು? ಡಾಕ್ಟರ್ ಎಲ್ಲಿ ಅಂತ ಹುಡ್ಕೋದು? ಅಯ್ಯಯ್ಯೋ, ವಿದ್ಯೆ ಕಿತ್ಕೊಂಡ್ಬಿಡ್ತಲ್ಲ ಮಾರಾಯ. ತಾತ ಕೂತ್ಕೊಳ್ಳಿ. ಅಯ್ಯೋ, ಕೂರಕ್ ಆಗಲ್ಲಮ್ಮ. ಯಾಕೆ ತಾತ? ಪಿಂಪಲ್ಸ್ ಆಗ್ಬಿಟ್ಟವೆ. ಪಿಂಪಲ್ ಮುಖದಲ್ಲಿ ಆದ್ರೆ ಯಾಕೆ ಕೂತ್ಕೊಳ್ಳಕ್ ಆಗಲ್ಲ? ಪಿಂಪಲ್ಸ್ ಆಗಿರೋದು ಮುಖದಲ್ಲ. ಅಯ್ಯೋ, ಗೊತ್ತಾಯ್ತು ಗೊತ್ತಾಯ್ತು. ನಿಮ್ ಕಣ್ಣೆ ಕೆಂಪಗಿದೆ, ಕುಡಿತೀರಾ? ಓ, ಅದು ಬೇರೆ ವ್ಯವಸ್ಥೆ ಇದೆಯೋ? ಒಂದ್ 90 ಆದ್ರೂ ಸಾಕು. ಒಂದ್ ಸ್ವಲ್ಪ ಸೋಡಾ. ಪರವಾಗಿಲ್ಲ, ನಡೆಯುತ್ತೆ. ತಾತ, ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಕೇಳಿದ್ದು. ಕುಡಿಯೋ ಅಭ್ಯಾಸನ ವಾರದಲ್ಲಿ ಒಂದು 7 ದಿನ ಕುಡಿತೀನಿ ಅಷ್ಟೇ. ಉಳ್ಕಿದ ದಿನ ಎಲ್ಲ ಕುಡಿಯಕ್ ಆಗಲ್ಲಮ್ಮ. ಉಳ್ಕಿದ ದಿನ ಎಲ್ಲಿದೆ ತಾತ? ಸರಿ, ನಿಮ್ಗೆ ಏನಾಗಿದೆ ಅಂತ ಹೇಳಿ. ನೋಡಮ್ಮ, ಮೊದಲು ನನ್ ಸೊಂಟ ಇಷ್ಟು ಬಗ್ತಿತ್ತು. ವಯಸ್ಸಾಯ್ತಲ್ಲ, ಇಷ್ಟು ಬಗ್ಗಕ್ಕಾಗ್ತಿಲ್ಲ. ಏನು ತಾತ, ಇನ್ನೊಂದ್ಸಲಿ ಮಾಡಿ. ಅಯ್ಯೋ, ಮೊದಲು ನನ್ ಸೊಂಟ ಇಷ್ಟು ಬಗ್ತಿತ್ತು. ವಯಸ್ಸಾಯ್ತಲ್ಲ, ಇಷ್ಟು ಬಗ್ಗಕ್ಕಾಗ್ತಿಲ್ಲ. ಕಕ್ರ ತಾತ ನೀವು. ಸರಿ, ಇನ್ನೇನಾಗಿದೆ ನಿಮ್ಗೆ? ಅಯ್ಯೋ ನೋಡಮ್ಮ, ನೆಗಡಿ ಆದಾಗ ಕೈನ ಮೂಗಿ ಮುಟ್ಟಿಸ್ಕೊಳಕ್ಕೆ ಬರಲ್ಲ. ಇನ್ನೊಂದ್ಸಲಿ ಮುಟ್ಕೊಳ್ಳಿ. ತಾತ ಹಿಂಗ್ ಮುಟ್ತಾರ? ನೇರವಾಗಿ ಮುಟ್ಬೇಕು ತಾನೆ. ಹಿಂಗ ಹೋಲಿ ತಾತ ನೀವು. ಸರಿ, ಏನ್ ಸಮಸ್ಯೆ ಆಗಿದೆ? ಜ್ವರ ಬಂದಿದೆ ನಾವು. ನೋಡಮ್ಮ, 1 ಸೆಕೆಂಡ್. ತಾತ, ಅಯ್ಯೋ ತಾತ, ಅಮ್ಮಮ್ಮ, ನಿಮ್ಗೆ ಜ್ವರ ಜಾಸ್ತಿನೇ ಬಂದಿರೋ ಹಾಗಿದೆ. ಅಲ್ಲಿವರೆಗೂ ಇದನ್ನ ಬಾಯಲ್ಲಿ ಇಟ್ಕೊಳ್ಳಿ. ತಾತ, ಅದನ್ನಕ್ಕೆ ಜಗಿತಾ ಇದ್ದೀರಾ? ಅಯ್ಯೋ, ಅದು ನಿಮ್ಗೆ ಜ್ವರ ಎಷ್ಟಾಗಿದೆ ಅಂತ ನೋಡೋಕೆ ತಾತ. ಹೌದಾ? ಸರಿ, ನಾನು ನಿಮ್ಗೆ ಇಂಜೆಕ್ಷನ್ ಕೊಡ್ತೀನಿ, ಆ ಕಡೆ ಹೋಗಿ. ಸರಿ ಅಮ್ಮ. ತಾತ, ಏನ್ ಮಾಡ್ತಿದ್ದೀರಾ ನೀವು? ಇಂಜೆಕ್ಷನ್ ಕೊಡಮ್ಮ. ಇದು ನಾನು ಇಲ್ಲೆಲ್ಲ ಕೊಡಲ್ಲ. ಅಯ್ಯೋ, ಇಲ್ಲ, ಕೊಡಮ್ಮ. ಕೊಡಲ್ಲ. ಕೊಡಮ್ಮ. ಸರಿ, ತಾತ, ಅಮ್ಮ. ನಾನು ನಿಮ್ಗೆ ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡ್ತೀನಿ. ಅಯ್ಯೋ, ಹಂಗ ಆ ಮಾತ್ರೆ ತಗೊಂಡು ಕಣಮ್ಮ. ಹೋಗಿ. ದಿನ ರಾತ್ರಿ ಆದ್ರೆ ಸಿಕ್ಕಾಪಟ್ಟೆ ಜ್ವರ ಕಣಮ್ಮ. ಪಕ್ಕದ ಮನೆಯಲ್ಲಿ ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ಇದಾರೆ, ದಿನ ಜಗಳ ಆಡ್ತಾರೆ ಕಣಮ್ಮ. ನೀವು ಧೈರ್ಯವ್ರ ತಾನೆ, ಹಾ. ಹೋಗಿ ಸಮಾಧಾನ ಮಾಡ್ಬೇಕು ತಾನೆ. ನಾನು ಒಂದ್ಸರಿ ಹೋಗಿದ್ಕೆ ಜಗಳ ಆಡಿದ್ದು. ಇನ್ನೊಂದ್ಸರಿ ಹೋಗಿದ್ಲು ಮೆಟ್ಲು ಹೊಡೆದ್ ಕಳ್ಸರು. ಏನ್ ತಾತ? ತಾತ, ಹೌದು, ಇಲ್ಲಿ 3 ಕನ್ನಡಕ ಹಾಕೊಂಡಿದ್ದೀರಲ್ಲ, ಯಾಕೆ? ಇದು ದೂರದಲ್ಲಿರೋದು ಕಾಣಕ್ಕೆ, ಹಾ. ಇದು ಹತ್ರದಲ್ಲಿರೋದು ಕಾಣಕ್ಕೆ. ಮತ್ತದು? ಇವೆರಡು ಕಾಣ್ಬೇಕಂದ್ರೆ ಈ ಕನ್ನಡಕ ಹಾಕ್ತೀನಿ. ಇಲ್ಲಿ ನೋಡಿ, ಇದನ್ನ ತಗೊಳ್ಳಿ, ಇದು ಮಾತ್ರೆ. ಅಯ್ಯೋ, ಇಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಅಲ್ಲೊಂದು ಮೆಡಿಕಲ್ಸ್ ಇದೆ, ಅಲ್ಲಿ ಮಾತ್ರೆ ತಗೊಂಡು ನಿಮ್ಮ ಮನೆಗೆ ಹೋಗಿ. ಅಯ್ಯಯ್ಯೋ, ನನ್ಗೆ ಇಂಜೆಕ್ಷನ್ ಮಾಡಿಬಿಡಮ್ಮ. ಇಲ್ಲ ತಾತ. ಅಯ್ಯೋ, ನೀನ್ ಇಂಜೆಕ್ಷನ್ ಕಟ್ಟು ತಾತ ನೀವು. ಆಯ್ತು ಬಿಡಮ್ಮ. ಯಾರು ಕಟ್ಟಿಸ್ತಾರೆ ಆಸ್ಪತ್ರೆ, ನೀನೇನು ಕಟ್ಸಿಲ್ಲ. ನಮ್ ಶುಭಾ ಮೇಡಮ್ ಏನೋ ಹೊಸ ಆಸ್ಪತ್ರೆ ಕಟ್ಸವ್ರಂತೆ, ನಾನು ಅಲ್ಲಿಗೆ ಹೋಗ್ತೀನಿ ಅಲ್ವಾ ಮೇಡಮ್? ಅಲ್ಲ ಕಣ್ತ್ರಿ ನನ್ನ ಮಕ್ಕಳ, ನೀವ್ ಎಲ್ಲಿ ಹಾಕಿದಿರಂತ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡೆ. ಇಲ್ಲ ನೀನು. ಅಲ್ಲ, ನೀವ್ ಏನ್ ಮಾಡ್ಬೇಕಂತಿದಿರಿಲ್ಲ? ತಾತ, ನೀವಿನ್ನೂ ಹೋಗ್ಲಿಲ್ವಾ? ಏನಮ್ಮ ನೀನು ನನ್ನ ಬರೀ ಕಳ್ಸೋದ್ರಲ್ಲೇ ಇರ್ತೀಯ. ಈ ನನ್ ಮಕ್ಕಳನ್ನ ಯಾಕೆ ಕುಂದ್ರಸ್ಕೊಂಡಿದ್ಯಾ ಇಲ್ಲಿ? ಈಗ ಗೊತ್ತಾಯ್ತು ಕಣ್ರು, ನೀ ಹಾಕಿದಿರ ನೀವ್ ಇಲ್ಲಿ ಅಂತ. ಹುಷಾರು, ಅದು ಹೆಣ್ಮಗಳು. ಸರಿ ತಾತ, ನೀವು ಹೋಗಿ. ಇಲ್ಲಿ ನೋಡಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಅಶ್ಶೋ, ಪ್ರಾಬ್ಲಮ್ ಆದ್ರೆ ನನ್ನೆಲ್ಲ ಕರೀರಿ.
ಎಸ್ ಇಲ್ಲಿ ನಮ್ಮ ಫ್ರೆಂಡ್ ಗುಡ್ಡಪ್ಪ ಇದ್ರಲ್ಲ ಎಲ್ಲಾದ್ರ ಯಾವನ ಗೊತ್ತು. ಎಲ್ಲೋಗ್ತಾನೆ ಈ ಗುಡ್ಡಪ್ಪ, ಇವನ್ ಮೊದ್ಲೇ ಎತ್ತಾಗ ನೋಡ್ಕೊಂಡು ಎತ್ತಾಗ ಹೋಗ್ತಾ ಇರ್ತಾನೋ ಏನೋ. ಓ ಗುಡ್ಡಪ್ಪ ಇಲ್ಲೇ ಇದ್ಯಾ? ಹ್ಮ್ ಬೆಳಿಗ್ಗೆ 7 ಗಂಟೆಯಿಂದ ಕಾಯ್ತಾ ಇದ್ದೆ, ನೀನ್ ಎತ್ತಗೋದೇನೋ. ಮ್ಯಾಲ ಹೋಗಿದ್ದೆ. ತಗೋ. ಹಾ. ನಿಮ್ಮ ಅಪ್ಪ ನೀನ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಕಾಯ್ತಾ ಇದ್ದ ಗೊತ್ತಾ? ನಮ್ಮ ಅಪ್ಪಂಗೆ ಏನ್ ಹೇಳ್ದೆ? ನಿಮ್ಮ ಅಪ್ಪಂಗ್ ನಾನೇ ಕೇಳಿ ಮತ್ತೆ ಇವ್ರ ಅಪ್ಪಂಗ್ ಹೇಳ್ದೆ. ನಮ್ಮ ಅಪ್ಪನ ಏನ್ ಹೇಳಿದ್ರಿ? ನಿಮ್ಮ ಅಪ್ಪಂಗ್ ನಾನೇನ್ ಹೇಳನೆ, ಕುತ್ಕೋ. ನಿಮ್ಮ ಅಮ್ಮ ಬರಲ್ಲಂತ ಎಷ್ಟು ಟೆನ್ಷನ್ ಆಗಿದ್ರು ಗೊತ್ತಾ ನಿನಗೆ? ಹೌದಾ? ನಿನಗೇನಾದ್ರೂ ಒಂಚೂರು ಸುಮ್ನೆ ರೀ, ಗಾಬರಿ ಮಾಡ್ಬೇಡಿ. ನಮ್ ಟೆನ್ಷನ್ ನಮ್ಗೆ, ನಿನ್ಗೇನ್ ಗೊತ್ತಾಗ್ತದೆ? ಬರ್ಬೇಕಲ್ವಾ, ಬೇಗ ಬರ್ಬೇಕಲ್ಲ. ಮನೆಗ್ ಬರ್ದಂಗೆ ಏನ್ ಮಾಡ್ತಾ ಇದ್ದೇನೆ? ಯಾಕೆ ಹಂಗಾರಿಸ್ತಾ ಇದೀರಿ? ಎಲ್ಲೋಗಿದೆ ಕಾಲ್ ಮುರ್ಕೊಳಕ್ಕೆ? ಹೋಗಿರ್ತಾರೆ, ಯಾವಳಿಂದ ಹೋಗಿ ಕಾಲ್ ಮುರ್ಕ ಬಂದಿರ್ತೀರ. ಹಲೋ, ಹಾ ಅದೇ 30 ಲೀಟರ್ ಆಚೆ ಹಾಕ್ಬಿಡಿ, 20 ಲೀಟರ್ ಈ ಕಡೆ ಹಾಕ್ಬಿಡಿ. ನಾನ್ ಬರ್ತೀನಿ, ನೀವೇ ಹಾಸ್ಪಿಟಲ್ ಅಂತ ಅನ್ಕೊಂಡಿದ್ದಾರೋ ಅಥವಾ ಅಡ್ನಾಡಿಗಳ ಅಡ್ಡಾಡೋ ಫೀಲ್ಡ್ ಅಂತ ಅನ್ಕೊಂಡಿದ್ದೀರೋ? ಇಲ್ಲಿ ಪೇಷಂಟ್ ಗಳಿಗೆ ಡಿಸ್ಟರ್ಬ್ ಆಗಲ್ವಾ? ಸಾರಿ ಮೇಡಮ್. ಮೇಡಮ್ ಅವ್ರು ಹೇಳ್ತಾ ಇಲ್ವಾ ನಿಧಾನಕ್ಕಂತೆ ಮಾತಾಡು. ಏ ನಿಮ್ಮ ಅತ್ತೆ ಮಗಳು ಕೇಳ್ತಾವಳೆ. ಸಖತ್ತಾಗಿದ್ದೀನಿ ಅಂತ ಹೇಳು. ಅಯ್ಯೋ ಅಯ್ಯೋ ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ತುಂಬಾ ನೋವಾಯ್ತಾ? ನೀನ್ ಬಿಟ್ಟೋದಾಗ್ಲಿಂದ ತುಂಬಾ ನೋವಾಗ್ತಾ ಇದೆ. ಅಯ್ಯೋ ಸಾರಿ. ನೋಡಿ, ಈಗ ನೀನ್ ನೋಡಿದ್ನಲ್ಲ, ನಾನ್ ಸತ್ರ ಪರವಾಗಿಲ್ಲ. ಅಯ್ಯೋ ಅಶ್ಶೋ, ಪ್ಲೀಸ್ ಆ ಮಾತು ಅನ್ಬೇಡಿ. ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ಯಾ? 3 ದಿನದ ಲೂಸ್ ಮೋಷನ್. ನಿನ್ ಕೇಳಿದ್ದ ನಾನು ಅಂದ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ನಾನು ಇಷ್ಟಪಡ್ತಿದ್ದೆ, ಆದ್ರೆ ನೀನು ಯಾವಾಗ ನನ್ನ ಇಷ್ಟಪಟ್ಟೆ? ಯಾರು ಹೇಳಿದ್ರು ನಾನು ಇಷ್ಟಪಟ್ಟಿಲ್ಲ ಅಂತ? ನಾವ್ ಎಷ್ಟು ಸಲ ಜಗಳ ಆಡಿದೀವಿ, ಒಂದಿನಾದ್ರೂ ಸಾರಿ ಕೇಳಿದ್ಯಾ? ಫಸ್ಟ್ ನಿನಗೆ ನಾನೇ ಸಾರಿ ಕೇಳ್ಬೇಕಲ್ಲ. ಹೌದು ಕಣೆ, ನೀನೇ ಕೇಳ್ಬೇಕು. ಗುಡ್ಡಪ್ಪ ಸಾರಿ. ನಿಧಾನ. ಇಲ್ಲಿ ಕೇಳಿಸ್ಕೊ, ನನಗೆ ಪರಿಸ್ಥಿತಿ ಬರಕ್ಕೆ ನೀನೇ ಕೊನೋ ಕಾರಣ. ಅಲ್ಲ, ನೀನ್ ಕಾರಣ. ನೀನು ನೋವಾಗ್ಲಿಲ್ವಾ? ನಿಮ್ ಸೆಂಟಿಮೆಂಟ್ ಮುಂದೆ ನಮ್ ನೋವೇ ಸತ್ತೋಯ್ತು. ನನಗೆ ಯಾಕೆ ನೀನ್ ಅಷ್ಟು ಮೋಸ ಮಾಡ್ದೆ? ನಾನೇನ್ ಮೋಸ ಮಾಡ್ದೆ? ನೀನೇ ಮೋಸ ಮಾಡಿದ್. ನಾನೇನ್ ಮಾಡ್ದೆ? ಏನಂದ್ರೆ ನಾನ್ ಇರ್ಬೇಕಾದ್ರೆ ನೀ ಅವಳ ಜೊತೆ. ಯಾರ ಜೊತೆ? ಅವಳ ಜೊತೆ. ಯಾರ ಜೊತೆ? ಆ ಮೇಘನನ್ ಜೊತೆ. ಮೇಘನನ್ ಜೊತೆ ದಸರಾ ಬೊಂಬೆ ಟೆ ಅಂತ ಡ್ಯಾನ್ಸ್ ಮಾಡಿದ್ದು ತಪ್ಪಲ್ವಾ? ಇಷ್ಟು ಸಣ್ಣ ಕಾರಣಕ್ಕೆ ನೀನ್ ನನ್ನಿಂದ ದೂರ ಮಾಡ್ತಾ ಇದೀಯಾ? ಯಾವ್ದು ಸಣ್ಣ ಕಾರಣ? ಯಾವ್ದು? ನಾನು ಹೇಳೋರು ಕೇಳು. ಏನ್ ಕೇಳೋ? ನೋಡ್ರಾಗಿನಿ, ನಾನ್ ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ವಿಷಯ ಬೇರೆ ಮುಚ್ಚಿಟ್ಟಿದ್ಯಾ? ಹೀಗೆ ಎಷ್ಟು ವಿಷಯ ಮುಚ್ಚಿಟ್ಟಿದ್ಯಾ ನೀನು? ಹಂಗಲ್ಲ ಕಣೆ. ಕೇಳಿಸ್ಕೊಳ್ಳಿ. ಏನು ಕೇಳಿಸ್ಕೊಳ್ಳಲ್ಲ. ಕೇಳಿಸ್ಕೊಳ್ಳೋದು ನನಗೆ ಆಗಲ್ಲ ಕಣೋ. ಎಷ್ಟು ವಿಷಯ ಕೇಳಿಸ್ಕೊಂತ ಹೇಳ್ತಾ ಇದ್ದೀನಿ ತಾನೆ. ನಾನ್ ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಮುಚ್ಚಿಟ್ಟೆ ಕಣೋ ನೀನು. ಮುಚ್ಚಿಡ್ದೆ ಏನ್ ಮಾಡ್ತೆ ಹೇಳು? ಮನೆ ಕಡೆ ಮುಚ್ಚಿಟ್ಯಾ? ಮುಚ್ಚಿಡಕ್ಕೋಸ್ಕರನೇ ಕೇಳಿಸ್ಕೊಳ್ಳೆ. ಹೇಳೋವರೆಗೂ ಫಸ್ಟ್ ಕೇಳಿಸ್ಕೊ. ನೀನ್ ಲವ್ ಮಾಡಕ್ಕಿನ್ನ ಮುಂಚೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದ. ಅವಳಿಗೆ ನಂಗೆ ಗೊತ್ತಿದ್ದಂಗೆ ಮದ್ವೆ ಆಗಿ ಅವಳಿಗೆ 4 ಮಕ್ಕಳು ಆದ್ಮೇಲೆ ನನ್ನ ಲವ್ ಮಾಡ್ದ್ಯಾ? ಹಂಗಲ್ಲ ಕಣೋ. ಏನು ಕೇಳಿಸ್ಕೊಳ್ಳೋದು? ನೀನ್ ಎಲ್ಲಿ ದೂರ ಆಗ್ತೀಯ ಅಂತ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳಿದ್ದೆ. ಸುಳ್ಳು? ನಿಂಗೆ ಗೊತ್ತಾನೆ ನಂಗೆ ಸುಳ್ಳು ಅಂದ್ರೆ ಆಗಲ್ಲ ಅಂತ ನಿಂಗೆ ಗೊತ್ತಾನೆ. ನಾನು ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ದೆ ನಿನ್ ಉದ್ಯೋಗ. ಸುಳ್ಳು ಹೇಳ್ತೀಯ? ಕೇಳಿಸ್ಕೊ. ಹೌದು, ಮೇಘಗೆ ನಾನು ಡ್ಯಾನ್ಸ್ ಹೇಳ್ಕೊಟ್ಟೆ. ಯಾಕಂದ್ರೆ ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ ಮೇಘಂಗೆ ಡ್ಯಾನ್ಸ್ ಹೇಳ್ಕೊಡೋದು ತಪ್ಪ? ಅಷ್ಟೇ ಯಾಕೆ, ಟೀಕೆಗೂ ಸುಸ್ಮಿತಗೂ ನೀಲಿಂಗೂ ಅಷ್ಟೇ 1000 ಹುಡುಗರಿಗೆ ನಾನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್. ಅಷ್ಟೇ ಯಾಕೆ, ಶುಭಾ ಮೇಡಮ್ಗೂ ಪ್ರಿಯಾಂಕಾ ಮೇಡಮ್ಗೂ ನಾನೇ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ನಂದು ತಪ್ಪ? ಅವರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿದ್ಯಾ? ಅವರಿಗೂ ಡ್ಯಾನ್ಸ್ ಹೇಳ್ಕೊಟ್ಟಿದ್ಯಾ? ನನಗೆ ಯಾಕೋ ಡ್ಯಾನ್ಸ್ ಹೇಳ್ಕೊಡ್ಲಿಲ್ಲ? ಅಂದ್ರೆ
ಸೀತಾರಾಮ ಗುಡ್ಡಪ್ಪ ನರ್ಸ್ಗೆ ಡವ್ ಹೊಡ್ಯಾನ ಅಂತ ಬಂದಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ವಿ ಇವ್ ನಮ್ ನೋಡಕ್ ಬಂದೆ ಅವಳನ್ನ ಲವ್ ಮಾಡ್ಬಿಟ್ನಲ್ಲ ಅದಕ್ಕೆ ದೊಡ್ಡವ್ರು ಹೇಳೋದು ಇಬ್ಬರು ಜಗಳ ಮೂರನೇ ಲಾಭ ಅಂತ. ಅದು ಸರಿ ಬಿಡು, ಬಾಳೆಗೊನೆ ತಂದೋನೊಬ್ಬ ತಿಂದೋನ್ ಇನ್ನೊಬ್ಬ. ಡಾಕ್ಟ್ರೇ ಯಾರು ಪೇಷಂಟ್ ಬಂದ್ರು ಅನ್ಸುತ್ತೆ. ಡಾಕ್ಟ್ರೇ ಸರಿ ಆ ಕಡೆ ಇರು. ಹೋಗೋ. ಡಾಕ್ಟರ್ ಇಲ್ವಾ? ಇಲ್ಲಮ್ಮ. ಅಯ್ಯೋ ಬೆಳಗ್ಗೆಯಿಂದ ನನ್ಗೆ ವಾಂತಿ, ತಲೆ ಸುತ್ತು, ವಾಂತಿ, ತಲೆ ಸುತ್ತು, ವಾಂತಿ. ಕೂತ್ಕೊಳ್ಳಮ್ಮ ಸುಮ್ನೆ, ನಾನು ಇಲ್ಲಿಲ್ವಾ ಟೆಸ್ಟ್ ಮಾಡ್ಲಿಕ್ಕೆ. ಕೈ ಕೊಡು. ಅಶ್ಶೋ, ಏನಾಯ್ತು? ಕಂಗ್ರಾಚುಲೇಷನ್, ನೀವು ತಾಯಿ ಆಗ್ತಾ ಇದ್ದೀರಿ. ನಾನು ತಾಯಿ ಆಗ್ತಿದ್ದೀನೋ? ಅಯ್ಯೋ ಮಗು ಅಮ್ಮ, ಮಗು ಹುಷಾರು. ಈ ಸಮಯದಲ್ಲಿ ನನ್ ಗಂಡ ನನ್ ಜೊತೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದ ಅಲ್ವಾ? ರಾಗಿಣಿ, ಏನು ಅವ್ನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವ್ನ್ಗೊಂದು ಫೋನ್ ಮಾಡ್ಬೇಕಲ್ಲ. ಕರೆಕ್ಟ್. ಅಲ್ಲ ನೀನು ಹೇಳ್ದೆ ತಾನೆ. ಏನು ಅಂದ್ರೆ ನೀವೇನಿಲ್ಲೇ? ರೀ, ನೀವು ತಂದೆ ಆಗ್ತಿದ್ದೀರಾ? ತಂದೆನಾ? ಹಾ. ಸುಸ್ಸು ನೀನೇನ್ ತಲೆ ಕೆಡ್ಸ್ಕೋಬೇಡಮ್ಮ, ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡ. ಇವಳೆ ನೀನು ಏನ್ ತಲೆ ಕೆಡ್ಸ್ಕೋಬೇಡ ಕಣೋ. ಕಣೆ, ಇಂಥ ಸಾಧಕರು ನಮಗ್ ಬೇಕು ಕಣೋ. ಕಷ್ಟಪಟ್ಟಿದ್ದಿಲ್ಲಿ, ಫಲ ಸಿಕ್ಕಿದಲ್ಲಿ. ಸಮಾಜದಲ್ಲಿ ಈ ತರ ಗಂಡಸರು ಇದಾರೆ ಕಣೋ, ಅಂತವ್ರನ್ನ ತುಳಿಬೇಕು. ಅಂತವ್ರಿಗೆ ಫಸ್ಟ್ ತುಂಬಾ ಎಂಜಾಯ್ ಮಾಡ್ದವ್ರನ್ನ ಕೇಳ ಈ ಸ್ಕಿಟ್ನ. ಶುಭ ಅಶ್ಶೋ ರಾಘವೇಂದ್ರ, ನಾನ್ ನೀನು ಗಂಡು ಅಂತ ಮರ್ತೇ ಬಿಟ್ಟಿದ್ದೀನಪ್ಪ. ಇಲ್ಲಿ ಯಾರಿಗೂ ನೆನಪಿಲ್ಲ. ಯಾರಿಗೂ ನೆನಪಿಲ್ಲ ಅಲ್ಲ? ಅವ್ರೇ ಮರ್ತ್ಬಿಟ್ಯಾರ. ಯೂಶಲಿ ನೀನ್ ಬಂದಾಗೆಲ್ಲ ಯು ಸ್ಟೀಲ್ ದ ಶೋ, ಬಟ್ ಈ ಸತಿ ಎವ್ರಿಬಡಿ ಡಿಡ್ ವೆರಿ ವೆಲ್. ಯಾ, ವೆರಿ ನೈಸ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಎನಿವೇ, ಗುಡ್ ಆಕ್ಟ್ ಅಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಿಯಾಂಕಾ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ವಾವ್ ರಾಘವೇಂದ್ರ ಮ್ಯಾಮ್, ನಿಜವಾಗ್ಲೂ ಅಮೇಝಿಂಗ್. ಪ್ರತಿ ಸತಿ ಲೈಕ್ ನಾನು ಕೂಡ ಮರ್ತೋಗ್ಬಿಡ್ತೀನಿ. ಯು ಟೇಕ್ ಮೈ ಬ್ರೆತ್ ಅವೇ. ನಾನು ಆಸ್ ಅ ಗರ್ಲ್ ಐ ಫಾಲ್ ಇನ್ ಲವ್ ವಿತ್ ಯು. ಶಿವ, ನೀವು ಯು ಆರ್ ಸೋ ಫ್ಲೆಕ್ಸಿಬಲ್ ಆ್ಯಕ್ಚುಲಿ. ಟಕ್ 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 ಇಂತ ಮೇಲಿಂದ ಕೆಳಗೆ, ಕೆಳಗಿಂದ ಸೈಡ್ ಎಲ್ಲೆಲ್ಲೋ ಹೊರಟೋಗ್ತೀರಾ ನೀವು. ಆ್ಯಂಡ್ ಐ ಡೋಂಟ್ ನೋ ನಿಮ್ಮ ಬೋನ್ಸ್ ಎಷ್ಟು ಫ್ಲೆಕ್ಸಿಬಲ್ ಆಗಿ ಹೇಗಿದೆ. ಬಟ್ ಟ್ರೂಲಿ ವಂಡರ್ಫುಲ್. ನಿಮ್ಮಿಬ್ರದ್ದು ಕಾಂಬಿನೇಷನ್ ಟೈಮಿಂಗ್ ತುಂಬ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಫನಿ. ವೆಲ್ ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಕಾಮಿಡಿ ಟಾಕೀಸ್ ಫಿನಾಲೆಲಿ ನಿಮ್ಮ ಯಜಮಾನ್ರ ಜೊತೆ ತುಂಬಾ ರೊಮ್ಯಾನ್ಸ್ ಮಾಡಿದ್ರಿ ಇವರು. ಹೌದು, ಅದಕ್ಕೆ ಜಾಸ್ತಿ ಜ್ಞಾಪಕ ಇದೆ ನನಗೆ. ಗುರು ಸರ್ ಹೇಳಿ ಸರ್. ಒಳ್ಳೆ ಥೀಮ್ ಇದೆ ಆಕ್ಚುಲಿ. ನಿಜಾಗಿ ಹೇಳ್ಬೇಕಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ತುಂಬಾ ಈ ತರ ಆಗ್ತಿರತ್ತಾ? ಆಗ್ತಾ ಇರುತ್ತೆ. ಆಕ್ಚುಲಿ ಮುಂಚೆ ಎಲ್ಲ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಒಬ್ಬ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಒಂದ್ 4-5 ಜನ ಹಿಂಗೆ ಹೋಗೋರು ಇದಕ್ಕೆ. ಚೆನ್ನಾಗಿದೆ ಸರ್, ನಿಮ್ದು ಎಷ್ಟು ಚೆನ್ನಾಗಿದೆ ಇದು. ಸೊ ಇದು ರೆಗ್ಯುಲರ್ ಪ್ಲಾಟ್ ಇದು. ನಾನು ಶಿವ ಬಗ್ಗೆ ಇನ್ನ ಮಾತಾಡೋದು ಬಿಟ್ಬಿಡ್ತೀನಿ, ಯಾಕಂದ್ರೆ ಇದು ಮಾತಾಡಕ್ ಪದಗಳಿಲ್ಲ. ಇಲ್ಲ ಸರ್, ಇವಾಗ ನಿಮ್ ಜೊತೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಇಲ್ಲ, ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಯುವರ್ ಡಯಲಾಗ್ ಡೆಲಿವರಿ ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್ ಶಿವ. ಮೋರ್ ದನ್ ದ ಸ್ಕ್ರಿಪ್ಟ್, ರಾಘವೇಂದ್ರ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಸ್ವಲ್ಪ ಹೈಲೈಟ್ ಆಗಿತ್ತು. ಎಕ್ಸ್ಪ್ರೆಷನ್ಸ್ ವಾಸ್ ಅ ಹೈಲೈಟ್. ಯಾಕಂದ್ರೆ ಇದು ಸ್ಕ್ರಿಪ್ಟ್ ಮೀರಿ ನಿಂತಿತ್ತು ಇದು. ಥ್ಯಾಂಕ್ ಯು. ಅಂಡ್ ಆಫ್ ಕೋರ್ಸ್ ಮಂಜು ಮಾಸ್ ಹೀರೋ ಈಗ ನಮ್ಮ ದರ್ಶನ್ ತರ. ಎವ್ರಿಬಡಿ ಇಸ್ ಡನ್ ವೆಲ್. ಹೇಳ್ಬೇಕಂದ್ರೆ ರಾಘವೇಂದ್ರ ಸ್ಟೋಲ್ ದ ಶೋ. ವುಮೆನ್ ಆಫ್ ದ ಶೋ. ನನಗೂ ಕೂಡ ಈ ಶೋನಲ್ಲಿ ಕೆಲಸ ಮಾಡೋದಕ್ಕೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್ ಇನ್ ಕರ್ನಾಟಕ ನಮ್ಮ ಶೋನಲ್ಲಿ ಇದ್ದಾರೆ. ಅದ್ಭುತ. ಹೇಳಿ ಶೆಟ್ರೆ. ಆ್ಯಕ್ಚುಲಿ ನನಗೂ ಫಸ್ಟಿಂದ ಲಾಸ್ಟ್ವರೆಗೂ ತುಂಬಾ ಇಷ್ಟ ಆಯಿತು. ಒಂದು ಸೆಕೆಂಡ್ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ತುಂಬಾ ಕಾಮಿಡಿ ಇದೆ. ನನಗೆ ರಾಘವೇಂದ್ರ ಅಂದರೆ ಆ್ಯಕ್ಚುಲಿ ಫಸ್ಟಿಂದ ತುಂಬ ಇಷ್ಟ. ಆ್ಯಂಡ್ ಇವತ್ತು ನನ್ನ ನಗುನೇ ನಿಲ್ಲಿಸಿಲ್ಲ, ಅಷ್ಟು ನಗಾಡ್ತಿದ್ದೀನಿ. ಈಸ್ ಎಂಟರ್ಟೈನಿಂಗ್, ತುಂಬ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ನನಗೆ ಲವ್ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ರಾಘವೇಂದ್ರ ಮತ್ತು ಮಂಜು, ಓಕೆ, ನಿಮ್ಮ ಲವ್ ಸೀಕ್ವೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತಾತಾಜಿ ಎಂಟ್ರಿ ತುಂಬ ಇಷ್ಟ ಆಯಿತು ನನಗೆ. ಓವರ್ ಆಲ್ ಎಂಟರ್ಟೈನ್ಮೆಂಟ್ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ತರ ಇನ್ನೊಂದಷ್ಟು ಸ್ಕಿಟ್ಗಳು, ಇನ್ನೊಂದಷ್ಟು ರೊಮ್ಯಾನ್ಸ್ ಆನ್ ಸ್ಟೇಜ್ ಇವೆಲ್ಲ ಜಾಸ್ತಿ ಬರ್ತಾನೆ ಇರುತ್ತೆ. ಯಾಕೆ ಅಂದ್ರೆ ತುಂಬಾ ಮಜಾ ತಗೋಬೇಡ. ಈಗ ಒಂದು ಸ್ಕಿಟ್ ಅನ್ನ ನೋಡಿದಾಯ್ತು.
ಈಗ ನಿಮಗೋಸ್ಕರ ಒಂದು ಏನ್ ಜನ ಈ ಮನೆ ಮುರ್ಕ ಸಾವುಕಾರ ಮಾತ್ ಕೇಳಕ್ಕೆ ಈ ತರ ಜನ ಸೇರಿದಿಲ್ಲ. ನಿಮ್ಗೇನ್ ಬುದ್ಧಿ ಆಯ್ತಾ ಇಲ್ವಾ ಅಂತ ಏನು? ನಾನು ಮನೆ ಬುರ್ಕ ಸಾವುಕಾರ ಸಿದ್ದಾನ? ಯಾಕಲಾ ಭದ್ರ, ನಾಲಿಗೆಯಿಂದ ಮಾತು ಮೀರಿ ಬರ್ತಾ ಇದೆ. ಎಷ್ಟಕ್ಕೂ ಇಲ್ಲಿ ಯಾಕಲಾ ಬಂದೆ? ಹರಿಯೋ ನೀರಿಗೆ ದೊಂಡೆ ನಾಯಕನ ಫ್ರೆಂಡ್ಗೆ ನನ್ ಶೋಗ್ ನಾನ್ ಬರಕ್ಕೆ ಯಾವೊಂದು ಹಪ್ಪಣೆ ಬೇಕಂತೆ ಹಪ್ಪಣೆ ಕೇಳಬೇಕು ಕಣ, ನೀನು ಕೇಳಬೇಕು, ನಿಮ್ಮಪ್ಪನೂ ಕೇಳಬೇಕು ಕಣ. ಮೆತ್ತಡಿಗೆ ಗಂಟ್ಲು ಹರ್ಕಬೇಡ. ಮರ್ಯಾದೆ ಮೀರಿ ಮಾತಾಡ್ತಾ ಇದ್ಯಾ ನೀನು ಭದ್ರ. ಸಾವುಕಾರ ಸಿದ್ದ ದುಡ್ಡಿನ ದೂರ ಕರೆದ್ರೆ ಬಹಳ ಮೆರಿತಾ ಇದೆ ಅಲ್ವಾ? ಟ್ಯಾಲೆಂಟ್ ಇದೆ ಧೈರ್ಯದಲ್ಲಿ ಬಹಳ ಮೆರಿತಾ ಇದೆಯಲ್ವಾ? ಯಾವ ಟ್ಯಾಲೆಂಟ್ ಇದೆ ನಮ್ಮ ಬಡವರ ತುಳಿತಾ ಇದೆಯೋ, ಯಾವ ಟ್ಯಾಲೆಂಟ್ ಇದೆ ನನ್ನ ಅವಕಾಶಗಳ ಕಿತ್ಕೊಂಡಿದ್ಯೋ, ಆ ನಿನ್ನ ಟ್ಯಾಲೆಂಟ್ಗೆ ನಂದು ಸವಾಲ್. ಸರಿಯಾಗಿ ಕೇಳಿಸ್ಕೊ, ಒಂದಲ್ಲ ಒಂದಿನ ನಾನು ದೊಡ್ಡ ಕಲಾವಿದ ಆಗಿ ಆಗ್ತೀನಿ. ಆವಾಗ ಈ ದಿವಾಕರ ಏನು ಅಂತ ತೋರಿಸ್ತೀನಿ. ನಿಜವಾಗ್ಲು ಇಲ್ಲಿ ಆಡುವಂತ ಕೆಲವರು ಮಾತುಗಳನ್ನ ಕೇಳಿಸ್ಕೊಂಡು ಆರ್ಟಿಗೆ ಪರಪರ ಅಂತ ಪರ್ಸ್ಕೊಂಡ್ಬಿಟ್ಟಿದ್ದಾನೆ ದಿವಾಕರ. ಲ್ಯಾಗು ನೀನು ಹೇಳ್ಕೊಟ್ಟಿದ್ದೆ ಆಕ್ಟಿಂಗು, ಸಾಕಾದ ವರ್ಕೌಟ್ ಆಗ್ತದೆ ಸಾಕಾದ ವರ್ಕೌಟ್ ಆಗ್ತದೆ. ಬರ್ಲ ನಾನು. ನಮಸ್ಕಾರ. ಭಗವಂತ ಒಳ್ಳೇದ್ ಮಾಡ್ಲಿ, 100 ವರ್ಷ ಬಾಳ್ಬೇಡಪ್ಪ ಅಂತ ಹೇಳಲ್ಲ, ಬಾಳು ಒಳ್ಳೇದಾಗ್ಲಿ. ಈಗ ಕೆಲವು ದಿನಗಳ ನಂತರ ತಂಡ ನಮ್ಮ ಜೊತೆ ಇದೆ. ಈಗಾಗಲೇ ರಿಲೀಸ್ ಆಗಿ 3ನೇ ವಾರ ಯಶಸ್ವಿಯಾಗಿ ಎಲ್ಲಾ ಕಡೆ ಓಡ್ತಾ ಇದೆ. ಟ್ರೇಲರ್ ನೋಡಿದಾಗ ಅನಿಸ್ತಾ ಇದೆ ಇದು ದೆವ್ವದ, ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಏನಿದೆ? ವಾಟ್ ಇಸ್ ದಿ ಶುಭ? ಇಟ್ಸ್ ಅ ಹಾರರ್ ಸಿನಿಮಾ, ಕಂಪ್ಲೀಟ್ ಔಟ್ ಅಂಡ್ ಔಟ್ ಹಾರರ್. ಅದ್ರ ಜೊತೆ ಸ್ವಲ್ಪ ಕಾಮಿಡಿ ಅದೆಲ್ಲ ಹಾಕಿ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್. ನಿನಗೆ ಇಷ್ಟನಾ ಹಾರರು? ಹೌದು, ಯಾ, ಇವನ್ ಐ ಲೈಕ್ ಹಾರರ್. ಇನ್ನೊಂದೇನಂದ್ರೆ ನಂಗೆ ಶುಭ ಯಾವ ಮೂವಿಲಿ ಇದ್ರು ಅದು ಇಷ್ಟ ಆಗುತ್ತೆ. ಮದ್ವೆ ಆದ್ಮೇಲೆ ಚೇಂಜ್ ಆಗಿಲ್ಲ ಕಣ. ನಮ್ಮ ಮನೆಯಿಂದ ಆಚೆ ಬಂದಾಗ ಬ್ಯಾಚುಲರೇ. ಬಟ್ ಯಾ, ಶುಭ ಏನ್ ಮಾಡಿರೋದು ಈ ಒಂದು ಸಿನಿಮಾಲಿ? ಇದ್ರಲ್ಲಿ ಆಕ್ಚುಲಿ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರ ಮಾಡಿದೀನಿ. ವಂಡರ್ಫುಲ್, ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಹೆಂಡತಿ ಚಾಲಾಕಿ ಆದ್ರೆ ಗಂಡ ಐನಾತಿ. ಎಲ್ಲ ಅಂಗೈಯಲ್ಲಿ ಆಕಾಶ ತೋರಿಸಿದ್ರೆ ಇವನು ಅನ್ಯ ಗ್ರಹನೇ ತೋರಿಸ್ತಾ ಇದ್ದಾನೆ. ಏನದು? ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನಿಮ್ಗೂ ಅನಿಸ್ತಾ ಇದೆ ಅಲ್ವಾ? ಮತ್ ಬನ್ನಿ ನೋಡೋಣ. ಸರ್, ಮದ್ವೆಗಿಂತ ಮುಂಚೆ ಹುಡುಗರು ದಿಮ್ ತಪ್ಕ ಮಲಗ್ತಾರೆ, ಹುಡುಗಿರು ಟೆಟ್ಟಿ ಬೇರ್ ತಪ್ಕ ಮಲಗ್ತಾರೆ. ಆದ್ರೆ ನಾನು ಮದ್ವೆ ಆಗಿ 5 ವರ್ಷ ಆಗದೆ ಸರ್, ದಿಮ್ನೆ ತಪ್ಕ ಮಲಗ್ತಾ ಇದ್ದೀರಿ. ಒಂದ್ ವಿಷಯ ಗೊತ್ತಾ ಸರ್? ಸ್ಕೂಲ್ ಬೆಲ್ ಹೊಡೆಯಕ್ಕಿಂತ ಮುಂಚೆ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗೋ ತರ ಪ್ರತಿದಿನ ಸಂಜೆ 7 ಗಂಟೆಗಿಂತ ಮುಂಚೆ ಮನೆಗೆ ಹೋದ್ರು ಬರೀ ದಿಮ್ನೆ ತಪ್ಕ ಮಲಗ್ತಾ ಇದ್ದೀನಿ ಸರ್. ಹಳೆ ಸಿನಿಮಾ ತರ ಹೂಗೆ ಹೂ ಟಚ್ ಆಯ್ತದೆ, ಹೂ ಮೇಲೆ ತುಂಬಿ ಕೂರ್ತದೆ, ಸಮುದ್ರ ತಲೆಗಳು ಬಂಡಿಗೆ ಅಪ್ಲುಸೋ ತರ ಏನೇನೋ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಮದ್ವೆ ಆದೆ ಸರ್. ಏನು ಆಯ್ತಲ್ಲ ಸರ್, ಏನು ಆಯ್ತಲ್ಲ. ಆದ್ರೆ ಅದೇನಾರು ಆಗ್ಲಿ, ಹೂ ಮೇಲೆ ತುಂಬಿ ಕೂರ್ಲೇಬೇಕು, ಒಲೆ ಮೇಲೆ ಹಾಲು ಉಕ್ಲೇಬೇಕು, ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರು ಸೇರ್ಲೇಬೇಕು. ಜೈ ಧೃತರಾಷ್ಟ್ರ, ಒಂದಾರು ಕರುಣೆ ತೋರಪ್ಪ. ಲೇ, ಸೈಡ್ ಆಂಗಲ್ ಅಲ್ಲಿ ನಿನ್ ಮುಖ ನೋಡ್ಕೊಬಿಟ್ರೆ ರಚಿತ ರಾಮ್ ಆಗಲ್ಲ, ನೀನು ಮುಖ ತರ್ದಿರ ಕೋಳಿನೇ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಏನು ಅಂದ್ರೆ ನಾನು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಬನ್ನಿ ಒಂದ್ ಸೆಲ್ಫಿ ಹೊಡ್ಕೊಳ್ಳೋಣ. ಇದು ಬೇರೆ ಕೇಡು ನಿನ್ಗೆ. ಬನ್ರಿ. ಅಯ್ಯೋ, ಏನು ಅಂದ್ರೆ ಚೈನ್ ಕಾಣ್ತಾ ಇಲ್ಲ, ಹೊರಗಡೆ ಹಾಕಿ. ನಾನು ಹಾಕಂದಿರ ಚಡ್ಡಿನೂ ಕಾಣಿಸ್ತಲ್ಲ, ಬಿತ್ ತಲೆ ಮೇಲೆ ಹಾಕಳ್ಳ. ರೀ ಏನು? ಬನ್ರಿ, ಒಂದೇ ಒಂದ್ ಪೋಸ್ ಕೊಡಿ. ನೀವೊಬ್ರು ರೀ ನೋಡ್ರಿ, ಏನಂದ್ರೆ ನನ್ಗ 5 ಸೀರೆ ಕಡಿಸ್ತೀರಾ? ಮಕ್ಕಳ ಮೇಲೆ ಹೊಡೆದ್ಬಿಡ್ತೀನಿ. ಇರೋ ಸೀರೆ ಲೆಕ್ಕ ಹಾಕಿದ್ರೆ ಮನೆ ಒಳಗೆ ಚಂದ್ರನು ಸೀರೆ ಅಂಗಡಿನ ಓಪನ್ ಮಾಡುದು, ಅಷ್ಟೊಂದು ಸೀರೆ ಮಡ್ಕೊಂಡು ಸೀರೆ ಬೇಕಂತೆ ಸರ್. ನನಗೆ ಮೋಸ ಮಾಡ್ಬಿಟ್ಟ ಸರ್. ಒಳ್ಳೆ ಸೌಂಡ್ ಪಾರ್ಟಿ ಮಗಳನ್ನ ಮದುವೆ ಮಾಡು ಅಂದ್ರೆ ಸೌಂಡ್ ಸಿಸ್ಟಮ್ ಇಟ್ಕೊಂಡ್ ಪ್ಲೇ ಮಾಡ್ತಲ್ಲ, ಅವ್ರ ಮಗಳು ಮದುವೆ ಮಾಡವ್ರೆ. ರೀ ಏನು? ನಾನೇನ್ ಕಡಿಮೆ ಮಾಡಿದೀನಿ ಅಂತ ನಿಮಗೆ? ಏನಾರು ಜಾಸ್ತಿ ಕೊಟ್ಟಿರಲ್ವೇನ ಕಡಿಮೆ ಮಾಡಕ್ಕೆ? 5 ವರ್ಷದಿಂದ ಒಂದು ಅಕ್ಷರ ಬರ್ದಿಲ್ಲ, ಅದು ಹಿಡ್ಕೊಂಡ್ ಏನ್ ಪೂಜೆ ಮಾಡಿ? ಏನಂದ್ರೆ ಕೋಪದಲ್ಲಿ ಕುಯ್ದಿದ್ ಮಗು ವಾಪಸ್ ಬರಲ್ಲ ರೀ. ಮನ್ಸಿಗೆ ತಾಳ್ಮೆ ಅನ್ನೋದು ಇರ್ಬೇಕು. ಏನ್ ತಾಳ್ಮೆನೆ? ತಾಳ್ಮೆಯಿಂದ ತಡ್ದು 40 ವರ್ಷಕ್ಕೆ ಮದ್ವೆ ಆಗಿದ್ದೀನಿ. ತಾಳ್ಮೆಯಿಂದ ಇರಕ್ಕೆ 45 ವರ್ಷ ಆದ್ರೆ ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಇನ್ನು 5 ವರ್ಷ ಆದ್ರೆ 50 ವರ್ಷ ಆಯ್ತದೆ. ಪುಟ್ಟ ಮಗು ಅಪ್ಪ ಅಂತ ಕರಿಬೇಕು ಅಂತ ಆಸೆ. ತಾತ ಅಂತ ಕರೆದು ಬಿಟ್ರೆ ನ್ಯಾಳಕನ್ ಸಾಯ್ತೀನಿ. ತಾಳ್ಮೆ ಅಂತೆ ತಾಳ್ಮೆ, ನನಗಿಂತ ತಾಳ್ಮೆಗಿರೋನ್ ಯಾರವನೇ ಹೇಳೆ? ಸಿದ್ಧಾರ್ಥ ಇಲ್ವೇನ್ರಿ? 8 ವರ್ಷದಿಂದ ತಡ್ಕೊಂಡಿದ್ದಾನೆ. ಅವನ್ ಯಾರು ಸಿದ್ಧಾರ್ಥ? ನನಗಿಂತ 3 ವರ್ಷ ಸೀನಿಯರು. ಸೀರಿಯಲ್ ಹೀರೋ ರೀ. ಅಪ್ಪ ಲೇ, ಸೀರಿಯಲ್ ವಿಚಾರ ಹೇಳ್ಬೇಡ ಕಡೆ, ಮೈಲಿ ಕೂತ್ಕೋ. ನೋಡಿ
ನೋಡಿ ಅವ್ರು ಇನ್ನೂ ಚಿಕ್ಕೋರು, ಅವ್ರು ಬೇಕಾದ್ರೆ ಇನ್ನೂ 5 ವರ್ಷ ತಡೋರು ತಡೀತದೆ. ನನ್ಗೆ ವಯಸ್ಸಾಗ್ಬಿಟ್ಟದೆ, ತಡ್ಕೊಳಕ್ ಆಯ್ಕಿಲ್ಲ. ಅಲ್ಲಿ ಕೈಯೆಲ್ಲ ಹೆಂಗ್ ನಡ್ತಾ ಇದ್ದಾವ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಟೈಮ್ಗೆ ಏನಾಗ್ಬೇಕು ಅದಾದ್ರೆ ಚಂದ ಕಣೆ. ನೋಡಿಲಿ, ಮುಂಗಾರು ಮಳೆ ಬಿದ್ದು ತಕ್ಷಣ ಬಿತ್ತನೆ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಬರಗಾಲ ಹೊಡಿತದೆ. ಅದ್ಗೆ ಭೂಮಿ ತಾಯಿ ನೀನ್ ಮನ್ಸು ಮಾಡ್ಬೇಕು. ಚಿನ್ನ ಒಂದ್ ಕೇಳ್ತೀನಿ, ಕೊಡ್ತೀಯ? ಹಿಂಗೆ ತಪ್ಕೊಂಡಿರ ಹಿಂಗೆ ಒಳ್ಳೆ ಕೊಂಡೋಗದ. ಹೂ ಮೇಲೆ ತುಂಬಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ. ಏನ್ರಿ ಆಯ್ತು ನಿಮ್ಗೆ? ನಡ ಕಳಕ್ಕಂದ್ಬಿಡ್ತು ಡಾಕ್ಟರ್ ಕರಿಯೇ. 5 ವರ್ಷದಿಂದ ಮಗು ಆಗಿಲ್ಲ ನನ್ಗೆ, ಯಾಕೆ ಅಂತ ಕೇಳ್ತೀರಾ? ಇದೇ ಹಣೆ ಬರ ನಂದು. I am Dr. Basura. Come and tell me what is your problem and show me your long tongue. ಅಯ್ಯೋ ನಾಲ್ಗೆ ತೋರಿಸ್ರಿ. ಪ್ರಾಬ್ಲಮ್ ಆಗಿರೋದು ನನಗಲ್ಲ ರೀ, ನನ್ ಗಂಡಂಗೆ. ಏನಾಗಿದೆ ಸರ್? ಅದೇ ಹೂ ಮೇಲೆ ತುಂಬಿ ಕೂತ್ಕೊಳಕ್ ಹೋಗಿ ನಡ ಕಳಕ್ಕಂತು. ಏನ್ ಹೇಳ್ತಿದ್ದೀರಾ? ಒಂದ್ ಸ್ವಲ್ಪ ಅರ್ಥ ಆಗಂಗ್ ಹೇಳಿ. ಸರ್ ಸಿಂಬಲಿಕ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಹತ್ರ ಏನೋ ಯಾಕೆ ಸಿಂಬಾಲಿಕ್ ಆಗಿ ಹೇಳೋದು? ನೋಡಿ, ಲಾಯರ್ ಹತ್ರ ಡಾಕ್ಟರ್ ಹತ್ರ ಎಲ್ಲ ಬಿಡಿಸಿ ಹೇಳ್ಬೇಕು. ಹೇಳಿ ಸರ್, ಎಲ್ಲಾನು ಬಿಡಿಸಿ ಹೇಳಕ್ ಆಯ್ಕಿಲ್ಲ. ನಾನು ಅವಳು, ನೀವು ಅವಳು, ಅವಳು ನಾನು, ಅವಳು ನೀವು. ಅದೇ ರೂಮ್ ಒಳಗೆ. ಅಯ್ಯೋ, ಮುಂದೆ ಏನೈತಿ ಹೇಳ್ರಿ, ಬಿಡಿಸಿ ಹೇಳ್ರಿ. ಅಯ್ಯೋ ಹೇಳ್ರಿ. ಅವಳನ್ನ ಎತ್ತಕ್ ಹೋಗಿ ನಡ ಕಳಕ್ಕಂತು. ಹೂ ಮೇಲೆ ತುಂಬಿ ಕೂರ್ಬೇಕಾದ್ರೆ ನಡ ಕಳುಕ್ಕಂತು. ಸಮುದ್ರದ ಅಲೆ ಬಂಡೆ ಗಪ್ಪಳಿಸುವಾಗ ನಡ ಕಳುಕ್ಕಂತು. ಕರೆಕ್ಟ್. ಒಲೆ ಮೇಲಿಟ್ಟಿರೋ ಹಾಲು ಉಕ್ಕವಾಗ ನಡ ಕಳುಕ್ಕಂತು. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡ್ರಿ, ರೀಪೇಂಟ್ ಆಗಿರೋ ಕಾರ್ ತರ ಇದಿರ, ಯಾಕೆ ಅವಸರ ಮಾಡ್ತೀರ? ಸರ್, ಕಾರ್ ತಗೊಂಡ್ 5 ವರ್ಷ ಆಗಿತ್ತು, ಓಡ್ಸೇ ಇರ್ಲಿಲ್ಲ, ಮನೇಲೇ ಇತ್ತು. ಇವತ್ತು ಓಡ್ಸ್ಬೋಣ ಅನ್ಕೊಂಡು ಓಡ್ಸಕ್ ಹೋದೆ ಸರ್, ಅದೇ ಗೇರೆ ಕಟ್ಟಾಗೋಯ್ತು. ಹೆಂಡತಿನ ಲಿಫ್ಟ್ ಮಾಡೋದು ಒಂದು ಕಲೆ. ನೋಡಿ, ಹಿಂಗ್ ಹಿಡ್ಕೊಂಡು ಹಿಂಗ್ ಎತ್ಕೊಂಡು ಹಿಂಗ್ ಹೋಗ್ಬೇಕು ಅಂತ ತೋರಿಸ್ದೆ. ನೀವು ಸರಿಯಾಗಿದ್ದೀರಿ. ನೀನಾರು ಹೇಳ್ಬೇಕಾಗಿತ್ತಾನೆ. ರೀ, ಅದು ಏಲಿಯನ್ ಸೀರಿಯಲ್ ನಲ್ಲಿ ಹೀರೋ ಹೀರೋಯಿನ್ ಎತ್ಕೊಂಡಷ್ಟೇ ಖುಷಿ ಆಗೋಯ್ತು. ಅದಕ್ಕೆ ನಾನು ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ. ನೀನು ಸರಿಯಾಗಿದ್ದೆ. ನೀವು ಏಲಿಯನ್ ಅಭಿಮಾನಿನ? ಹೌದು, ನೀವು ಏಲಿಯನ್ ಅಭಿಮಾನಿನ? ನನ್ನ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಅಂದ್ರೆ ಏಲಿಯನ್, ಏಲಿಯನ್ ಅಂದ್ರೆ ನಾನು. ಏಲಿಯನ್ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ನನ್ನನ್ನ ನಾನು ಮರ್ತು ಬಿಡ್ತೀನಿ. ಹೌದಾ? ಅಯ್ಯೋ, ನಾನಂತೂ ಒಂದ್ ಎಪಿಸೋಡ್ ಮಿಸ್ ಮಾಡ್ದಂಗ್ ನೋಡ್ತೀನಪ್ಪ. ಅಯ್ಯೋ, ನಾನ್ ನೋಡ್ಲಿಲ್ಲ, ಆಪರೇಷನ್ ಇತ್ತು ಹೋಗ್ಬಿಟ್ಟೆ. ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಊಟ ಆಪಿದೆಲ್ಲ ಅದ್ರಲ್ಲೇ ನೋಡ್ಕೊಳ್ಳಿ. ಕರೆಕ್ಟ್ ಕರೆಕ್ಟ್, ನೋಡೋಣ. ಎದಳಿ. ನೋಡಿ, ರೆಡಿ ಆದ್ರು. ಮತ್ತೆ ಬಿಟ್ಬಿಟ್ರು. ಅಯ್ಯೋ, ಏನಾಯ್ತು? ಎದಳ್ರಿ. ನಿಮಗ್ ಫಸ್ಟ್ ನೈಟ್ ಆಗೇತಾ? ನಾಚಿಕೆ ಆಗಲ್ವಾ? ಎದಳ್ರಿ, ಹೋಗಿ ರೆಡಿ ಆಗಿ ಪಣ ರೆಡಿ ಆಗ್ಬಿಟ್ರು. ಕಂಗ್ರ್ಯಾಚುಲೇಷನ್. ಈಗ ಹೂ ಮೇಲೆ ತುಂಬಿ ಕೂರ ಗ್ಯಾರಂಟಿ. ರೀ, ಅಂತೂ ಇಂತೂ ಹುಷಾರಾಗ್ಬಿಟ್ರ ನೀವು? ನಡ ಕಳಕ್ಕಂತೂ ನನ್ನ ಆಸೆಗೆ ಮಣ್ಣು ಬೀಳ್ತು ಅನ್ಕೊಬಿಟ್ಟೆ. ಡಾಕ್ಟ್ರು ಬಂದು ಆಸೆನ ಚಿಗುರಿಸ್ಬಿಟ್ರು. ಹೂ ಮೇಲೆ ತುಂಬಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ. ಹೋಗಪ್ಪ ನೀನು. ಅಯ್ಯೋ, ಎಲ್ಗಪ್ಪ? ಚಿನ್ನ, ಏನು? ನಿನ್ಗೊಂದ್ ಕತೆ ಹೇಳ. ಹೇಳಿ. ಕೈ ಕೊಡು ಮತ್ತೆ. ತಗೊಳ್ಳಿ. ಇದು ನಾನು, ನೀವು, ಇದು ನೀನು, ನಾನು. ಇದು ಅನ್ನ, ಸಾರು, ಪಾಯಸ, ಪಲ್ಯ ಎಲ್ಲಾನು ಚಂದಗೆ ಕಲ್ಸಿ 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 ನಿಂಗೊಂದ್ ತೊತ್ತು, ನಂಗೊಂದ್ ತೊತ್ತು, ಅವ್ರಿಗೊಂದ್ ತೊತ್ತು, ಅವ್ರಿಗೊಂದ್ ತೊತ್ತು, ಅವ್ರಿಗೊಂದ್ ತೊತ್ತು ಎಲ್ಲ ಊಟ ಮಾಡ್ಬಿಟ್ಟು 4:30 ಹೋಗೋಣ ಅಂತ ಹೋಯ್ತಾ ಇದೀವಿ. ನೀನ್ ಜ್ಯೂಸ್ ಕುಡಿಬೇಕು ಅಂದೆ, ಜ್ಯೂಸ್ ತಕ ಬಂದ್ಬಿಟ್ಟಿ. ನಿಂಗೊಂದ್ ಸಿಪ್ಪು, ನಾನೊಂದ್ ಸಿಪ್ಪು, ನೀನೊಂದ್ ಸಿಪ್ಪು, ನಾನೊಂದ್ ಸಿಪ್ಪು ಕುಡ್ದ್ಬಿಟ್ಟು ಟೈಮ್ ನೋಡ್ತೀವಿ 4:25. 5 ನಿಮಿಷ ಓಡ್ದೋ ಓಡ್ದೋ ಓಡ್ದೋ. ಹೂ ಮೇಲೆ ತುಂಬಿ ಕೂತ್ಕೊಳ್ಳೋದು ಗ್ಯಾರಂಟಿ ಸಾ. ಬಿಡ್ರಿ ರೀ, ಗಂಟೆ 9 ಆಯ್ತ್ರಿ. ನನ್ನ ಫೇವ್ರೆಟ್ ಸೀರಿಯಲ್ ಎಲ್ಲಿದ್ದಾನೆ, ಎಲ್ಲಿ ಬರೋ ಟೈಮ್ ಆಯ್ತು. ನಾನ್ ನಿನ್ನ ಮದ್ವೆ ಆಗಿರೋದು ಸೀರಿಯಲ್ ನೋಡಕ್ಕಲ್ಲ, ಸಂಸಾರ ಮಾಡಕ್ಕೆ. ನೋಡು, ಇವತ್ತಲ್ಲ ನಾಳೆ ಪ್ರೋಗ್ರಾಮ್ ನೋಡ್ಬೋದು. ಬಾ ರೂಮ್ಗೆ. ಸರಿ ರೀ, ಆ ಕಡೆ ಬಾರೆ. ಬಾನಿಲ್ಲ, ಬರಲ್ಲ. ಬಾನಿಲ್ಲ. ನನ್ಗೇನಾದ್ರೂ ಜಾಸ್ತಿ ಫೋರ್ಸ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನಂತ ತಪ್ಕೊಳಕ್ ಬಂದಿದೆ ಅಂತ ನಿನ್ಗೆಲ್ಲ ಬೈಬೇಕಾಗಿರೋದು. ಅದಕ್ಕೆ ಹೊಡಿಬೇಕದ್ಕೆ. ಏನ್ರಿ ಹೊಡಿತೀರಾ ನೀವು? ಹೊಡೆಯಲಿ. ಈಗೇನ ಮಾಡ್ತೀಯಾ?
ಅಯ್ಯೋ ದೇವ್ರೆ, ಅಲ್ಲ ನಾನ್ ಟಿವಿ ಇಲ್ದೆ ಊಟ ಹೆಂಗ್ ಮಾಡ್ಲಿ, ನಿದ್ದೆ ಹೆಂಗ್ ಮಾಡ್ಲಿ, ಸೀರಿಯಲ್ ಇಲ್ದೆ ನನಗ್ ಬದುಕಕ್ ಆಗಲ್ಲ, ನಂಗೆ ಏಲಿಯನ್ ಬೇಕು. ಯಾರ ನೀ? Alien. ಇದು ನಾನ್ ಹೆಂಗ್ ನಂಬ್ಲಿ? I'm the monster of Alien World. ಸೇಮ್ ಡೈಲಾಗ್ ಟಿವಿಯಲ್ಲಿ ಬಂದಿತ್ತು. ಏಲಿಯನ್ ಏಲಿಯನ್ ನಮ್ಮ ಮನೆ ಟಿವಿ ಹೊಡೆದೋಯ್ತು ಅಂತ ಟಿವಿಯಿಂದ ಹೊರಗಡೆನೆ ಬಂದ್ಬಿಟ್ಟಿಯ ನೀನು? ನಾವು ಸ್ಪೇಸ್ ಇಂದನೇ ಹೊರಗಡೆ ಬರ್ತೀವಿ, ಇನ್ನು ಟಿವಿಯಿಂದ ಹೊರಗಡೆ ಬರಲ್ವಾ? ಆಕ್ಚುಲಿ ಭೂಮಿಲಿ ನಮ್ಮ ಏಲಿಯನ್ ಜಾತಿಯವರು ಯಾರಾದ್ರೂ ಇದಾರ ಅಂತ ನಾವು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಫೋಟೋನೇ ನಮ್ಗೆ ಸ್ಕ್ರೀನ್ ಮೇಲೆ ಬಂದಿತ್ತು. ನಾವು ಬೇರೆ ಗ್ರಹಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಸ್ಪೇಸ್ ಶಿಪ್ ಕೆಟ್ಟು ಹೋಯ್ತು. ಅದು ರಿಪೇರಿ ಆಗೋವರೆಗೂ ಮನುಷ್ಯ ಕಣ್ಗೆ ಕಾಣಿಸ್ಕೋಬಾರ್ದು ಅಂತ ನಾನು ಇಲ್ಲಿಗೆ ಬಂದೆ. ನಾನು ಮನುಷ್ಯರೇ ಅಲ್ವಾ? ಹೌದಾ? ಹೌದು ಅಂದೆ. ನಮ್ಮ ಜಾತಿಯವರು ನೀವಿಲ್ಲೇ ಇದ್ರ ಅಂತ ವಿಚಾರ ಗೊತ್ತಾಯ್ತು. ಅದು ಅಲ್ಲದೆ ನೀವು ಗಂಡನಿಗಿಂತ ಊಟಕ್ಕಿಂತ ಸಂಬಂಧಿಕರಿಗಿಂತ ನೀವು ಏಲಿಯನ್ನ ತುಂಬಾ ಹಚ್ಕೊಂಡಿದ್ರ ಅನ್ನೋ ವಿಚಾರ ಗೊತ್ತಾಯ್ತು. ನಮ್ಮ ಎಪಿಸೋಡ್ಸ್ ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ನಿಮ್ಗೆ ಲೈವ್ ಆಗಿ ದರ್ಶನ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಬೈ ದ ವೇ, ಐ ಆಮ್ ಏಲಿಯನ್ ಖಲೀಲ. ನನ್ನಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ. ಐ ಆಮ್ ಫ್ರೆಂಡ್ಲಿ ಏಲಿಯನ್. ಹೌದಾ? ಆದ್ರೆ ನನ್ ಗಂಡ ಬರ್ತಾನೆ, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ ಹೋಗಿ. ಡೋಂಟ್ ವರಿ, ನಾವು ಗಂಡಸು ಕಣ್ಗೆ ಕಾಣಿಸ್ಕೊಳ್ಳೋದಿಲ್ಲ, ನಮ್ ವಾಯ್ಸ್ ಗಂಡಸರು ಕೇಳಿಸೋದು ಇಲ್ಲ. ಆ ರೀತಿ ನಮ್ಗೆ ಪ್ರೋಗ್ರಾಮಿಂಗ್ ಆಗಿದೆ. ಹೌದಾ? Yes. ಅಂದಂಗೆ ಇದನ್ನ ನಾನ್ ಹೆಂಗ್ ನಂಬ್ಲಿ? ಬೇಕಾದ್ರೆ ನಿಮ್ ಗಂಡನ್ನ ಕರ್ಸಿ, ಅವಾಗ ಗೊತ್ತಾಗುತ್ತೆ. ನೀಲ ಯಾರ ಜೊತೆ ಮಾತಾಡ್ತಾ ಇದ್ದೆ? ಅಲ್ಲ ಟಿವಿಯಲ್ಲೂ ಸೇಮ್ ಇದೇ ತರಾನೇ ಬಂದಿತ್ತು, ಗೊತ್ತಾ ನಿಮ್ಗೆ? ಯಾರ ಜೊತೆ ಮಾತಾಡ್ತಾ ಇದ್ದೆ? ಏಯ್, ಯಾರ ಜೊತೆ ಮಾತಾಡ್ತಾ ಇದ್ದೆ? ನಾನ್ ಯಾರ ಜೊತೆ ಮಾತಾಡ್ಲಿ? ಅಲ್ಲ ನನ್ಗೇನ್ ಗೊತ್ತು ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ. ಏನೋ ನಿಮ್ ಸಂಬಂಧಿಕರ ಜೊತೆ ಮಾತಾಡ್ತಾ ಇರ್ಬೋದು ಅನ್ಕೊಂಡೆ. ಕೈ ಕೊಡಿಲಿ. ಬಾ ಈಗ್ಲಾರ ರೂಮ್ಗೆ ಹೋಗೋಣ. ಬಾ ನೀಲ. ಬರಲ್ಲ. ಬಾ ನೀಲ. ನೋಡಲ್ಲಿ ಹಂಗೆ ಪೊಳ್ ನಂಗೆ ನಿಂತಿರದ. ನೀಲ, ಆ ಕಡೆ ಮುಖ ಯಾಕೆ ಮಾಡ್ಕೊಂಡ್ ನಿಂತಿದ್ದೆ? ಬಾ ನೀಲ. ಏ ಪೊಳ್ ನಂಗೆ ಆಡ್ಬೇಡ, ಬಾ ರೂಮ್ಗೆ. ಇದಕ್ರಿ ಬರ್ಬೇಕು? ಬಾರಿ ಮಲ್ಕೋಣ. ನನ್ಗಿವತ್ತು ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ರೀ. ಇನ್ನೇನು ಅನಿಸ್ತಾ ಅದು? ನನ್ಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನಿಸ್ತಿದೆ. ದಯ್ಯಗಳು ಇಷ್ಟೊತ್ನೆಲ್ಲ ಡ್ರ ಅಂತ ಹೋಗೋದು. ಹೋಗತ್ತಗೆ. ಅಯ್ಯೋ, ನೀವು ನನ್ ಗಂಡನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ? ಹೇಳದ್ನಲ್ಲ, ನಾವು ಗಂಡಸರು ಕಣ್ಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಹೌದಾ? ಆದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಡೋಂಟ್ ವರಿ, ಐ ಆಮ್ ವೆರಿ ಫ್ರೆಂಡ್ಲಿ ಏಲಿಯನ್. ನಿಮ್ಗೆ ನಿಮ್ ತಂದೆ ತಾಯಿ ಯಾರು ಅಂತ ನೆನ್ಪಿದ್ಯಾ? ಅಯ್ಯೋ, ನನ್ ತಂದೆ ತಾಯಿ ಯಾರು ಇಲ್ಲ, ನಾನೊಬ್ಳು ಸಾಕ್ ಮಗಳು. ನೋ, ನಿಮ್ಗೆ ಒಬ್ರು ತಂದೆ ತಾಯಿ ಇದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ನೀವೆಲ್ಲ ನಿಮ್ಮ ಅಮ್ಮನ ಜೊತೆ ನಾವು ಫ್ಯಾಮಿಲಿ ಟ್ರಿಪ್ಗೆ ಅಂತ ಇಲ್ಲಿಗೆ ಬರ್ತಾ ಇರ್ಬೇಕಾದ್ರಿ, ನೀವು ಶೆಕೆ ಅಂತ ಕಿಟಕಿ ತೆಗದ್ರಿ, ಗಾಳಿಗೆ ಸುಯಿ ಅಂತ ಹಾರ್ಕೋದ್ರಿ. ಯಾವ್ದೋ ಕಾಗೆ ಬಂದು ನಿಮ್ಮನ್ನ ಪಿಂಡ ಅಂತ ಕಚ್ಕೊಂಡೋಗಿ ಯಾವ್ದೋ ಡ್ರಾಮಾ ಕಂಪ್ನಿ ಹತ್ರ ಬಿಸಾಕ್ತಂತೆ. ಸೊ ಅವ್ರು ತಗೊಂಡೋಗಿ ನಿಮ್ಮ ಸಾಕುದು. ನಾವು ಅವತ್ತಿಂದ ಇಲ್ಲಿವರೆಗೂ ಎಲ್ಲಿದ್ರ ಅಂತ ಹುಡುಕ್ತಾನೆ ಇದ್ವಿ. ಎಕ್ಸಾಕ್ಟ್ಲಿ ನೀವ್ ಇಲ್ಲೇ ಇದ್ರ ಅಂತ ನಮ್ಗೆ ವಿಚಾರ ಗೊತ್ತಾಗೋಯ್ತು. ಅದು ಸರಿ, ನಾನ್ ನಿಮ್ಮನ್ನ ಹೆಂಗ್ ನಂಬ್ಲಿ? ತಪ್ಪು ನಿಮ್ದಲ್ಲ. 25 ವರ್ಷದಿಂದ ಮನುಷ್ಯ ಜೊತೆ ಬೆಳೆದ್ಬಿಟ್ಟವ್ರಲ್ಲ, ಅನುಮಾನ ಅನ್ನೋ ಪೀಡೆ ಇವ್ರ ತಲೆ ಕೂತ್ಕೊಬಿಟ್ಟೈತೆ. ನನ್ ಗೊತ್ತು ನೀವು ನಂಬಲ್ಲ ಅಂತ. ಯುವರ್ ಹೈನೆಸ್. ಅಯ್ಯೋ, ನಂತರನೇ ಯಾರಿದು? ನಿಮ್ಮವ್ವ. ಅವ್ವ? ಏಲಿಯನ್. ಎಸ್, ಅವರು ನಮ್ಮ ಏಲಿಯನ್ ಗ್ರಹಗಳ ಅಧಿದೇವತೆ ಮಹಾರಾಣಿ. ನೀವು ಅವರ ಮಗಳು ಯುವರಾಣಿ ಹೈನೆಸ್. ನಾನೇ ಯುವರಾಣಿನ? ಅಂದಂಗೆ ನಾನು ಅಲ್ಲಿಗೆ ಹೆಂಗ್ ಬರ್ಬೇಕು? ಎಸ್, ಸಿಂಪಲ್. ಸ್ವರ್ಗಕ್ಕೆ 3 ಗೇಣು ಅಂದಂಗೆ ನಮ್ಮ ಗ್ರಹಕ್ಕೆ 3 ಹೆಜ್ಜೆ. ಒಂದಿಲ್ಲಿ ಇನ್ನೊಂದಿಲ್ಲಿ. ಹೌದಾ? ಎಸ್. ನೋಡೋಣ. 1 ನಿಮಿಷ. ಹತ್ತಿ. ಯಾಕೆ ಜಾರ್ ಬಿದ್ಬಿಟ್ರಿ? ಜಾರ್ತು. ಇಳಿಜಾರಿನ ಪ್ರದೇಶದ ಮೇಲೆ ಕಾಲಿಟ್ರೆ ಹಾಗೆ ಜಾರೋದು. ಮತ್ತೆ ಈಗ ಏನ್ ಮಾಡೋದು? ಡೋಂಟ್ ವರಿ, ನೀವು ನಮ್ಮ ಗ್ರಹಕ್ಕೆ ಬಂದ್ರೆ ನಿಮ್ಮನ್ನ ಯುವರಾಣಿಯನ್ನಾಗಿ ಮಾಡ್ತೀವಿ. ನೀವೇ ನಮ್ಮ ಮುಂದಿನ ಯುವರಾಣಿ, ಯುವರ್ ಹೈನೆಸ್. ಇದು ಟ್ಯಾಬ್ಲೆಟ್ ಗೊಲಾಲ. ಎಸ್, ಇದನ್ನ ನೀವು ನುಂಗಿದ್ರೆ ನಿಮ್ಗೊಂದು ಸೂಪರ್ ಎನರ್ಜಿ ರಿಕವರ್ ಆಗುತ್ತೆ. ಆಗ ನೀವು ನಮ್ಮ ಗ್ರಹಕ್ಕೆ ಹಕ್ಕಿ ತರ ಹಾರ್ಕೊಂಡು ಬರಬಹುದು. ಹೌದಾ? ಇದು ವರ್ಕ್ ಆಗುತ್ತಾ? ನಾನು ಮಗುವಾಗಿದ್ದಾಗಿಂದಲೂ ಇದನ್ನೇ ನುಂಗುತ್ತಾ ಇರೋದು. ನೋಡಿ, ನನ್ನಲ್ಲಿ ಏನೋ ಒಂದು ಎನರ್ಜಿ ಬರ್ತಾ ಇದೆ, ನನ್ನಲ್ಲಿ ಏನೋ ಒಂದು ಪವರ್ ಬರ್ತಾ ಇದೆ. ನನಗೆ ಹಕ್ಕಿ ತರ ಹಾರ್ಬೇಕು ಅನಿಸ್ತಾ ಇದೆ. ಯುವರ್ ಹೈನೆಸ್, ನೀವು ಆ ಮೋಟ್ ಗೋಡೆ ಮೇಲೆ ಹೋಗಿ ನಿಂತ್ಕೊಂಡು ಹಕ್ಕಿ ತರ ರೆಕ್ಕೆ ಬಡ್ದು ಒಂದು ಜಂಪ್ ಹೊಡಿರಿ. ಡೈರೆಕ್ಟ್ ನಮ್ಮ ಗ್ರಹಕ್ಕೆ ಬರ್ತೀರಾ. ನಿಜನಾ? ಬೇಕಾದ್ರೆ ಟ್ರೈ ಮಾಡಿ ಯುವರ್ ಹೈನೆಸ್. ಹಾರ್ತೀನಿ.
ಸಾರಿ ನೀಲ ಏನ್ ಮಾಡ್ತಾ ಇದ್ದೀಯ? ರೀ ನಾನು ಮನುಷ್ಯ ಜಾತಿ ಅಲ್ಲ ರೀ, ನಾನು ಏಲಿಯನ್ನು. ನೀಲ ಬೇಡ, ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ. ಇಲ್ಲ ರೀ, ನಾನು ಏಲಿಯನ್ ಲೋಕಕ್ಕೆ ಹೋಗ್ತೀನಿ. ಬೇಡ ನೀಲ, ಬೇಡ ಪ್ಲೀಸ್. ನಾನು ಹೋಗ್ತಿದ್ದೀನಿ. ಬೇಡ ನೀಲ. ಬಾಯ್. ನೀಲ ಕೊನೆಗೂ ನನ್ ಬಿಟ್ಟು ಹೊರ್ಟೋಗ್ಬಿಟ್ಟ ನೀಲ. ನಿನ್ ಬಿಟ್ಟು ಬದುಕಕ್ಕಾಗಲ್ಲ. ಇನ್ಯಾರ ಜೊತೆ ಜಗಳ ಆಡ್ಲಿ, ಇನ್ಯಾರ ಮನೇಲಿ ಪ್ರೋಗ್ರಾಮ್ ನೋಡ್ತಾರೆ? ಜಗ ಥ್ಯಾಂಕ್ ಯು ಜಗ, ಸಾಕು. 5 ವರ್ಷದಿಂದ ಇವಳು ಕಾರ್ತಿಂದ ತಪ್ಪಿಸ್ಕೊಳ್ಳೋದು ಹೆಂಗಪ್ಪ ಅಂತ ಒದ್ದಾಡ್ತಿದೆ. ಬರೀ 5,000 ರೂಪಾಯಿನಲ್ಲಿ ಕೆಲಸನೇ ಮುಗಿಸ್ಬಿಟ್ಟಲ್ಲ. 5,000 ರೂಪಾಯಿ ಮಾತ್ಕೋದೆ ಸುಮ್ನೆ ತಿಂದಿರ 50 ಪೈಸಾ ಶುಂಠಿ ಪೆಪರ್ಮೆಂಟ್ಗೆ ಯಾವ ರೇಂಜ್ ಓವರ್ ಡೌ ಮಾಡ್ತಾಳ ನೋಡು ನೀನು. ಅದೇ ನೋಡು, ಹೋಗು ಅಲ್ಲಿಗೆ ಬಂದು ಸೀರಿಯಲ್ ನೋಡ್ಲಿ. ಏನು ಅಂದ್ರೆ ರಿಮೋಟ್ ಬಿಟ್ಟು ಹೋಗಿದ್ದೀನಿ, ಕೊಡು ಅಂದ್ರೆ. ಹೇಗಿತ್ತು, ಏನಾಯ್ತು ಎಲ್ಲದಕ್ಕಿಂತ ಮುಂಚೆ ಟು ಬಿ ಫ್ರಾಂಕ್ ನಮ್ಮನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ಯಾವುದೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ಲೆಟ್ ಮಿ ಸ್ಟಾರ್ಟ್ ವಿತ್ ಶುಭ ಓನ್ಲಿ. ಶುಭ ಚೆನ್ನಾಗಿತ್ತು, ಎವ್ರಿಬಡಿ ಡಿಡ್ ವೆಲ್. ಆ್ಯಂಡ್ ಈ ಕಾನ್ಸೆಪ್ಟು ಆ್ಯಕ್ಚುಲಿ ತುಂಬ ಟ್ರೂ. ಬಿಕಾಸ್ ಇವಾಗ ಹೆಂಗಸರೆಲ್ಲ ಸೀರಿಯಲ್ ಮುಂದೆ ಕೂತ್ಕೊಂಡ್ಬಿಟ್ರೆ ಎದ್ದೋಳೋದೇ ಇಲ್ಲ. ಪಾಪ ಎಷ್ಟು ಜನ ಗಂಡಂದಿರ್ಗಿದ್ ಪ್ರಾಬ್ಲಮ್ ಇದೆಯೋ ಅಲ್ವಾ? ಯಾ, ವೆರಿ ನೈಸ್ ಆ್ಯಕ್ಟ್, ನೀಟ್ ಆ್ಯಕ್ಟ್, ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಪ್ರಿಯಾಂಕಾ ಅವರೇ ಹೇಗನ್ನಿಸ್ತು? ನನಗೆ ಆ್ಯಕ್ಚುಲಿ ವಿಜುವಲಿ ತುಂಬ ಇಷ್ಟ ಆಯಿತು. ತಿರ್ಗಾ ಆ್ಯಕ್ಚುಲಿ ದ ಶ್ಯಾಡೋ ಪ್ಲೇ ತುಂಬ ಇಷ್ಟ ಆಯಿತು. ದಟ್ ವರ್ಕ್ ತುಂಬ ಚೆನ್ನಾಗಿತ್ತು. ಅದು ಎಸ್ಪೆಷಲಿ ಟಿ ವಿ ಕಾನ್ಸೆಪ್ಟ್ ಇರೋದ್ರಿಂದ ಅದು ಇನ್ಕಾರ್ಪೊರೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ಆ ಪಂಚ್ ಇದೆ ಅಲ್ವಾ, ದಟ್ ಈಸ್ ಇಸ್ ಫ್ರೆಂಡ್, ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ದ್ಯಾಟ್ ವಾಸ್ ಅ ವೆರಿ ನೀಟ್ ಟ್ವಿಸ್ಟ್ ಇನ್ ದ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಓವರ್ ಆಲ್ ಇಟ್ ವಾಸ್ ಇಂಟ್ರೆಸ್ಟಿಂಗ್, ನಂಗೆ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುರು ಸರ್, ನಿಮ್ಮ ಮನೇಲಿ ಯಾವ್ದಾನ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸೀರಿಯಲ್ ನೋಡಿ ನಿಮ್ಗೆ ಟೈಮ್ ಕೊಡದೆ? ಯಾರ ಮನೇಲಿ ಆಗಿಲ್ಲ ಹೇಳಿ? ನಮ್ಮ ಮನೇಲಿ ಇದೆ. ಕರೆಕ್ಟ್. ಈಗ ನಮ್ಮನ್ನ ನೋಡೋರ್ ಕಥೆನೂ ಇದೆ. ನಮ್ ಕಾರ್ಯಕ್ರಮ ನೋಡ್ಬೇಕು ಅಂದ್ರೆ ಅದಕ್ಕೂ ಅವ್ರು ಕುತ್ಕೊಳ್ಳೇಬೇಕು. ವೆರಿ ನೈಸ್. ಚಂದ್ರಬಾಬಾ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಆಕ್ಚುಲಿ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಆಮೇಲೆ ನಿಮ್ ವಾಯ್ಸು ಪಕ್ಕಾ ಫೀಲ್ ಆಗುತ್ತೆ ನಿಮ್ಗೆ. ಅಂದ್ರೆ ಹೆಂಡತಿ ಸಿಗ್ತಾ ಇಲ್ಲ ಅನ್ನೋದು ಆ ನೋವು ಆಟೋಮ್ಯಾಟಿಕ್ ಅದು ಎಮರ್ಜ್ ಆಗ್ತಾನೆ ಇತ್ತು, ಅದು ಎಮಿಟ್ ಆಗ್ತಾನೆ ಇತ್ತು. ಮನ್ಸಿಂದ ಬಂದಿತ್ತು ಸರ್ ಅದು. ಸೊ ಡೆಫಿನೆಟ್ಲಿ ಒಂದು ಪಕ್ಕ ವರ್ಕೇಬಲ್ ಕಾನ್ಸೆಪ್ಟ್. ಕಂಗ್ರ್ಯಾಚುಲೇಷನ್ಸ್. ಹೇಳಿ ದ್ರವ್ಯೇಶ್ ಶೆಟ್ಟಿ. ತುಂಬಾನೇ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಟ್. ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಏಲಿಯನ್ಸ್ನ ನಾವು ನೋಡೋಕ್ಕಾಗಲ್ಲ. ನನಗೂ ತುಂಬ ಇಷ್ಟ ಆ್ಯಕ್ಚುಲಿ ಏಲಿಯನ್ಸ್ ನೋಡಬೇಕು ಅಂತ. ಆದರೆ ಈ ಶೋ ಅಲ್ಲಿ ಒಂದು ಡೂಪ್ಲಿಕೇಟ್ ಏಲಿಯನ್ ನೋಡಿದೆ ನಾನು. ಓವರ್ ಆಲ್ ಕಂಪ್ಲೀಟ್ ಆ್ಯಕ್ಟ್ ಇಷ್ಟ ಆಯಿತು ನನಗೆ. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಅದಕ್ಕೆ ನಾವಿಡೋ ಹೆಜ್ಜೆ, ಆಡೋ ಮಾತಿನ ಬಗ್ಗೆ ಸಿಕ್ಕಾಪಟ್ಟೆ ಜೋಪಾನವಾಗಿರ್ಬೇಕು. ಇಲ್ಲ ಅಂತಂದ್ರೆ ಏಟಿಗೆ ಎದುರೇಟು ಬೀಳುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಸ್ಕಿಟ್ಟು ನೋಡ್ಕೊಂಬನ್ನಿ. ಅವ್ನು ಫೋನ್ ಮಾಡ್ಬಿಡ್ತೀನಿ. ಅಲ್ಲ ನಮ್ಮ ಹೋಟ್ಲಾಗೆ AC ಕೆಟ್ಟೋಗ್ತದೆ ಕಣ. 5 ನಿಮಿಷ ಆಯ್ತದ. ಇದೇನು ಕಸ್ಟಮರ್ ಕೊಡೋ ಬೆಲೆ? ಕಸ್ಟಮರ್ ಅಂದ್ರೆ ನಮ್ಮ ಮನೆ ದೇವ್ರು ಕಣೋ. ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮನ್ನ ದೇವ್ರು ಯಾರು ಅಂತ ಕೇಳಿದ್ರೆ ರಾಮ ಕೃಷ್ಣ ಹರಿ ಕೃಷ್ಣ ಅಂತ ಕೇಳ್ತೀನಿ. ಅದೇ ನನ್ನನ್ನು ಕೇಳಿದ್ರೆ ಕಸ್ಟಮರ್ ತೋರಿಸ್ತೀನಿ ಸರ್. ಯಾಕೆ ಹೇಳಿ, ಈ ಹೋಟ್ಲ್ ಓನರು ಸರ್ ನಾನು. ಸರ್, ಈ ಜೀವನ ಅನ್ನೋದು ಒಂದು ಹೋಟ್ಲ್ ಇದ್ದಂಗೆ ಸರ್. ನಾವ್ ಏನ್ ಬೇಕಾದ್ರೂ ತಕೊಂಡ್ ತಿನ್ಬೋದು. ಆದ್ರೆ ಟೇಸ್ಟ್ ಮಾತ್ರ ಆ ಭಗವಂತ ಅನ್ನೋ ಬಟ್ಟನ್ ಕೈಲಿ ಇರುತ್ತೆ ಸರ್. ನಮ್ಮ ಹೋಟ್ಲಲ್ಲಿ ಮೊಬೈಲ್ ಪರ್ಸು ಏನೇ ಕಳ್ದೋದ್ರು ತಲೆ ಕೆಡ್ಸ್ಕೊಳಂಗಿಲ್ಲ. ಯಾಕೆ ಹೇಳಿ, ಸರ್ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಕಳ್ಳ ಅನ್ಕೊಬಿಟ್ಟಿರಿ. ನಮ್ಮ ಹೋಟ್ಲಲ್ಲಿ ಗ್ರಾಹಕರು ಏನೇ ಬೀಳ್ಸ್ಕೊಂಡು ಹೋದ್ರು ಹಂಗೆ ಎತ್ತು ಒಳಗೆ ಇಟ್ಕೊಬಿಡ್ತೀನಿ ಸಾ. ಅಲ್ಲ ಲೇ, ಗದ್ದೆ ತಗ ಬರ್ಬೇಡ, ಸೀದಾ ಹೋಟ್ಲು ಕಡಿಕೆ ಬರಲ್ಲ ತರಕಾರಿ ತಗೊಂಡು. ಚಿನ್ನ, ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಆ ಕನ್ಸಲ್ಲಿ ನೀನ್ ಬಂದಿದ್ದೆ. ನಾವಿಬ್ರು ಮಳೆಯಲ್ಲಿ ಡಾನ್ಸ್ ಆಡಿದ್ವಿ. ಆಮೇಲೆ ರೂಮ್ಗೆ ಹೋದ್ವಿ. ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ವಿ. ತಿರುಗ್ತಿದ್ದ ಫ್ಯಾನ್ ಅನ್ನ ನಿಲ್ಸಿದ್ವಿ. ಆಮೇಲೆ ಮಂಚ ಹತ್ತಿ ಹಗ್ಗ ಹಾಕೊಂಡು ನ್ಯಾನ್ ಹಾಕೊಂಡ್ವಿ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಯಾಕೆ ಕೆಟ್ಟ ಕನ್ಸ್ ಬಿತ್ತು ಅಂತ ಬೇಜಾರಾಯ್ತಾ? ಅಲ್ಲ, ನಾನ್ ಸತ್ತಾಗ ನೀವು ಓಡೋಗಿದ್ದೆ. ಬೆಳಗ್ಗೆ ನಾ ಮಾತಾಡ್ಬೇಡ ಕಣೋ. ಬೆಳಿಗ್ಗೆ ಎದ್ದಾಗ ಇದೇ ನಿಜ ಆಗ್ಬಾರ್ದಾಗಿತ್ತ ಅಂತ ಅನಿಸ್ತು.
ಇವಾಗೇನ್ ಹಿಂಗೆ ಮಾತಾಡ್ತಾ ಕೂರ್ತಿದ್ಯಾ ಇಲ್ಲ ನನ್ ಹೊಟ್ಟೆ ತುಂಬಿಸ್ತ್ಯಾ? ಬೇರೆ ಯಾರು ಅದು ಬೇರೆಯವರಲ್ಲ ಕಣು, ಬೀರೂರ್ ಬೀರೂರಲ್ಲ, ಕಡೂರು ಒಳೆ ನರಸೀಪುರ ಅಲ್ವಾ? ಅದ್ ನಮ್ಮೂರು. ಮತ್ ಕಡೂರು ನಮ್ಮ ಹುಡುಗಿ ಊರು. ಐಟಮ್ ಏನಿದೆ? ಐಟಮ್ ನಿಮ್ಗೆ ಏನ್ ಬೇಕು ಅಂತ ಕೇಳಕ್ ತಿರುಗ್ದೆ ಮೇಡಮ್. ಸರ್ ಕೈಯಲ್ಲಿ ಲಾಡು ಇಟ್ಕೊಂಡ್ಬಿಟ್ಟು ಬೇಕ್ರಿಗೆ ಹೋಯ್ತಾ ಇದಿರಲ್ಲ ಸರ್. ತಿನ್ನೋಕೇನಿದೆ ಅಂತ ಕೇಳಿದ್ದು. ಇಡ್ಲಿ ವಡೆ ಪೂರಿ ನಿಪ್ಪಟ್ಟು ಉಪ್ಪಿಟ್ಟು ಎಲ್ಲ ಅದೇ ಸರ್. ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದೀರಾ, ಒಂದು AC ಇಟ್ಕೊಳಕ್ ಆಗಲ್ವೇನ್ರಿ? ಇದೆ ಸರ್, ಇದೆ. ಮತ್ ಆನ್ ಮಾಡ್ರಿ, ಇಲ್ಲಾಂದ್ರೆ ನಾನು ಟ್ಯಾನ್ ಆಗ್ಬಿಡ್ತೀನಿ. ಸರ್ ಏನ್ ಮಾತಾಡ್ತೀರಿ ಸರ್? ಗ್ರಾಹಕರೇ ನಮ್ಮನೆ ದೇವ್ರು ಸರ್. ನೋಡಿ ಸರ್, ಇಲ್ಲಿ ನೋಡ್ಬೇಡಿ, ಇಲ್ಲಿ ನೋಡಿ. ಚೆನ್ನಾಗಿದೆ. ಕೆಟ್ಟೋಗ್ಬಿಟ್ಟದೆ ಸರ್ AC ಕೆಟ್ಟೋಗಿದ್ಯಾ? AC ಇಲ್ಲ ಅಂದ್ರೆ ಒಂದು ಕ್ಷಣನೂ ಇರಲ್ಲ, ನಾನು ಟ್ಯಾನ್ ಆಗ್ಬಿಡ್ತೀನಿ. ಸರ್ 2 ನಿಮಿಷ ಸರ್, ಫೋನ್ ಮಾಡ್ಬಿಡ್ತೀನಿ. ಕುಂತ್ ಕಳಿಸ. ಕಸ್ಟಮರ್ ಬಂದು ಎಕ್ಕ ಮುಖ ಬೈತವ್ರೆ, ಬಂದ್ರು AC ರೆಡಿ ಮಾಡಿ. ಹಲೋ ಅದೇ ಆಮೇಲೆ ಇವಾಗ ಹಲೋ ಇಲ್ಲೇ ಕರಿತಾ ಇರೋದು. ನೀವೆಲ್ಲ ಫೋನಲ್ಲಿ ಮಾತಾಡ್ತಾ ಇದೀರಿ ಅನ್ಕಂಡೆ. ಇಲ್ಲಿ ಫೋನ್ ಎಲ್ಲಿದೆ? ಫೋನ್ ಇಲ್ವಾ? ಫೋನ್ ಇಲ್ಲಿದೆ. ಹಲೋ ಹಲೋ ಡಾರ್ಲಿಂಗ್, ಹಲೋ ನೈಟ್ ಬರ್ತೀನಿ ಬೇಬಿ. ಹಲೋ ಅಯ್ಯೋ ತಲೆ ಕಡ್ಸ್ಕೊಬೇಡ. ಹಲೋ ಯಾರಪ್ಪ ನೀನು? ಯಾ ನಾಯಿಗೆ ಹೋದ್ರಲ್ಲ ನಾನು. ಹಲೋ ಓಕೆ ಅಮ್ಮ, ಓಕೆ. ಓಕೆ ಅಮ್ಮ ಚಿನ್ನ. ಹಲೋ ಬಾಯ್ ಬಾಯ್. ಚಿನ್ನ ಇವತ್ತು ನೈಟು ಓಕೆನಾ? ಬಾಯ್ ಮಾ ಬಾಯ್. ಫೋನ್ ಇಲ್ದೇನೆ ಫೋನಲ್ಲಿ ಮಾತಾಡೋದಂತೆ, ಕ್ಯಾಶ್ ಕಂಟ್ರೋಲ್ ದುಡ್ಡು ತಗೊಂಡು ಓಡೋಗದಂತೆ. ಯಾರೋ ನೀವು? ಗೊತ್ತಿಲ್ಲ. ಏನೋ ನಿಮ್ಮ ಹೆಸರು? ಮರ್ತೋಯ್ತು. ಲೇ ಗೊತ್ತಿಲ್ದೆ ಮರ್ತೋಗ್ಬಿಟ್ಟು ಇಲ್ಲಿ ಬಂದ್ರೇನೋ? ಸಾರ್ ಇವನ ಹೆಸರೇ ಗೊತ್ತಿಲ್ಲ, ನನ್ನ ಹೆಸರೇ ಮರ್ತೋಯ್ತು. ಲೇ ಯಾರೋ ನಿಮಗೆ ಬರಕ್ ಹೇಳಿದ್ದು? ಯಾವ ತುಕಾಲಿ ನನ್ನ ಮಗ AC ಕೆಟ್ಟೋಗ್ಬಿಟ್ಟೈತೆ ಅಂತ ಫೋನ್ ಮಾಡಿದ ಸರ್. ಮಿಸ್ಟರ್ ಜೆಂಟಲ್ಮ್ಯಾನ್, ಆ ತುಕಾಲಿ ನನ್ನ ಮಗ ನಾನೇ. ಗುಡ್ ಮಾರ್ನಿಂಗ್ ಸರ್. 9 ಗಂಟೆಗೆ ಫೋನ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಬಂದಿದ್ದೀರಲ್ಲ, ಇದೇನೋ ಕಸ್ಟಮರ್ ಕೊಡೋ ಬೆಲೆ? ನನ್ನ ಮಕ್ಕಳ ಕಣ್ಣು ಮುಚ್ಚಿ ಕಣ್ಬಿಡೋ ಸ್ವಲ್ಪ AC ರೆಡಿ ಆಗಿರ್ಬೇಕು. ಹೋಗ್ಬಿಟ್ಟು ಬಿಸಿ ಬೆಳೆ ಬಾತು ತಗೊಂಡ್ಬಂದ್ಬಿಡ್ತೀನಿ ಸರ್. ನಿನ್ನೆ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಕರೆದ್ರ ಇಲ್ವಲ್ಲ? ಮತ್ ಗೊತ್ತಿಲ್ಲ ಆದ್ರಿ ಏನೇನ್ ಮಾತಾಡ್ತೀಯಪ್ಪ? ಅದೇನೋ ಹೇಳ್ತಿದ್ಯಲ್ಲ, ಹೇಳು. ಮರ್ತೋಯ್ತು. ಕರೆದ್ರ ಇಲ್ವಲ್ಲ? ಮರ್ತೋಯ್ತು ಅಂದ್ರಿ. ಡೈಲಾಗ್ ಮರ್ತೋಯ್ತು ಅಂದೆ. ಓ ಅದ್ ನಿಮ್ಗೆ ಹೊಸ್ತಲ್ಲ ಬಿಡಿ. ಏನಿಲ್ಲ, ನೀವು ಉಗಾಂಡದವ್ರ? ಪಾಂಡುರಂಗ 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 ನೀರ್ ತಂದೆ ಪಾಂಡುರಂಗ. ನೀರ್ ಮನೆ ಹಾಳಾಗೋಗ್ಲಿ, ಮೊದ್ಲು AC ಆನ್ ಮಾಡೋ, ನಾನು ಟ್ಯಾನ್ ಆಗ್ತಾ ಇದ್ದೀನಿ. 2 ನಿಮಿಷ ಸರ್, 2 ಅಣ್ಣ ಏನ್ ಮಾಡ್ತಾ ಇದೀಯ ಅಣ್ಣ? ಕಣಿಗೇನೋ ಮಡಿಕೊಂಡಿದ್ಯಾ? AC ಫಿಟ್ ಮಾಡ್ತಾ ಇಲ್ವಾ? ಅಲ್ಲಿ AC ನಿಮ್ ಮಧ್ಯೆ ಕ್ವಾಣೆ ಒಳಗಾಯ್ತಾ? ಈ ಕಡೆ AC ಇರೋದು. ಓ ಅಲ್ಲಿ ಇಟ್ಬಿಟ್ರ? ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಲೇ ನಾಯಿ, ಏನ್ ಕಿತ್ತಾಕ್ದೆ? ಏನ್ ಮಾಡ್ದಾಕ್ದು? ಏನಪ್ಪ ಗೊತ್ತಿಲ್ಲ. ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ನೀನು. ಲೇ ನಾಯಿ ನನ್ನ ಮಕ್ಳ ಕೌಂಟರ್ ಮೇಲೆ ಕೌಂಟರ್ ಹೊಡಿತಾ ಇದ್ರಲ್ಲ, ಯಾಕೆ ಲೇಟು? ಬೆಳ್ಬೆಳ್ಗೆನೆ ಪ್ರವಾಹ ಬಂದ್ಬಿಟ್ಟೈತೆ ಸಾ. ಎಲ್ಲೋ ಮನೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು ಸಾ. ಎಲ್ಲ ಮಗು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡ ಹೊಡಿತಿತ್ತು ಸಾ. ಎಲ್ಲಪ್ಪ? ಅಯ್ಯೋ ಅದಕ್ಕೆ ಬರಕ್ಕೆ ಆಗ್ಲಿಲ್ಲ ಸಾ. ಎಲ್ಲ ಟಿವಿ ಒಳಗೆ ಸಾ. ನನ್ನ ಮಕ್ಳ ಕಣ್ಣು ಮುಚ್ಚಿ ಕಣ್ಬಿಡು ಅಷ್ಟೊಳಗೆ AC ರೆಡಿ ಆಗಿರ್ಬೇಕು. ಹಲೋ ಇದು ಕೊಡ ಮಗ. ಗೊತ್ತಿತ್ತು ಕಣೋ ನೀನ್ ಇಷ್ಟೇ ಅಂತ. ಈ ಕಿತ್ತೋಗಿರೋ ಮುಖನ ಯಾವಳು ಲವ್ ಮಾಡಲ್ಲ ಅಂತಾನೆ ನಾನಿನ್ನ ಲವ್ ಮಾಡಿದ್ದು. ಈ ಹಳಸಿದ ಮುಖನ ಯಾರು ಲವ್ ಮಾಡಲ್ಲ ಅಂತಾನೆ ಆ ದೇವ್ರು ನನಗ್ ಸೃಷ್ಟಿ ಮಾಡಿರೋದು. ಕರೆಕ್ಟ್, ಅಲ್ಲೇ ಫಿಟ್ ಮಾಡ್ಬೇಕಿತ್ತು. ಕರೆಕ್ಟ್, ಓಕೆ ಮಾ. ಜಾಸ್ತಿ ಆಯ್ತು. ಕಮ್ಮಿ ಫಿಟ್ ಮಾಡಲ್ಲ. ಇಲ್ಲ ಓಕೆ ಅಮ್ಮ. ಬೇಬಿ ಕೋಪ ಬಂತಾ? ಬೇಜಾರ್ ಮಾಡ್ಕೊಂಡ್ಯಾ? ಹೋಗ್ಲಿ ಬಿಡು, ಸಾರಿ. ನಾವಿಬ್ರು ನಿನ್ನೆ ಸಿನಿಮಾಗ್ ಹೋಗಿದ್ವಲ್ಲ,
ಏನ್ ಅನಿಸ್ತು? ಸಿನಿಮಾ ಚೆನ್ನಾಗಿತ್ತು ಅನಿಸ್ತು. ನಾನ್ ಸಿನಿಮಾ ಬಗ್ಗೆ ಕೇಳಲಿಲ್ಲ. ನಾ ಸಿನಿಮಾ ಬಿಟ್ಟು ಬೇರೆ ಏನು ನೋಡಿಲ್ಲ. ನೋಡ್ಬೇಡ ಅಂತ ನಾನೇನ್ ಹೇಳಲಿಲ್ಲ. ತಟ್ಟೆಲಿ ಬಿರಿಯಾನಿ ಇದ್ರು ಮೆನು ಕಾರ್ಡಲ್ಲಿರೋ ಚಿತ್ರಾನ್ನದ ಮೇಲೆ ಕಣ್ಣಿರುತ್ತಂತೆ. ಥು! ನಿನಗೆ ಯಾಕಾದ್ರೂ ಲವ್ ಮಾಡಿದೆ ಅಂತ ಅನಿಸ್ತಿದೆ ನನಗೆ. ಹಂಗೆ ಕಣೋ, ಊಟ ಮಾಡಿದ್ಮೇಲೆ ಯಾಕಾದ್ರೂ ಹೊಟ್ಟೆ ತುಂಬಿತು ಅನ್ಸತ್ತೆ. ಚೀತು ಚೀತು ವ್ಯಾನ ಹಂಗೆಲ್ಲ ಅನ್ಸದಾದ್ರೆ ಇನ್ಮೇಲೆ ಯಾರನ್ನೂ ಲವ್ವೇ ಮಾಡ್ಬೇಡ. ನೋಡು ಚಿನ್ನ, ತಪ್ಪು ಮಾಡಿದ್ಮೇಲೆ ಪ್ರಾಯಚಿತ ಆಗತ್ತೆ. ಹಂಗಂತ ತಪ್ಪು ಮಾಡದೆ ಇರಕ್ಕಾಗತ್ತಾ? ತಪ್ಪು ಮಾಡ್ದಷ್ಟು ಕಲಿತಾ ಇರ್ತೀವಿ. ಕಲ್ತೆ ಕಣ ನೀನು ಏಸಿ ಫಿಟ್ ಮಾಡೋದು ಕಲ್ತ್ಬಿಟ್ಟೆ. ನಿನಗೆ ನನ್ ಕಂಡ್ರೆ ಜಲಸ್ ಕಣೋ. ಬೇಬಿ ಸಮಾಧಾನ ಮಾಡ್ಕೋ, ತಪ್ಪು ತಿಳ್ಕೊಬೇಡ. ಹೊಲಸು ನೋಡಿದ್ರೆ ಯಾರಿಗೂ ಜಲಸ್ ಆಗಲ್ಲ. ಅಯ್ಯೋ ಪಾಂಡುರಂಗ 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 ಸರ್ ದೋಸೆ ರೆಡಿ ಸರ್. ಗ್ರಾಹಕರೇ ನಮ್ಮನೆ ದೇವ್ರು ಅಂತ ಬೋರ್ಡ್ ಹಾಕಿದೀಯ. ಅವಾಗಿಂದ ಹೇಳ್ತಾ ಇದೀನಿ ಎಸಿ ಆನ್ ಮಾಡು, ನಾನು ಟ್ಯಾನ್ ಆಗ್ತಾ ಇದ್ದೀನಿ ಅಂತ. ಈಗ ಹೋಗಿ ಮತ್ತೆ ಮೇಕಪ್ ಮಾಡಿಸ್ಕೋಬೇಕಾ? ನನಗೆ ಈ ಸೋಸನ್ ಬೇಡ, ನೀರು ಬೇಡ. ಬಿಲ್ಲು ಆ ನಾಯಿ ಹತ್ರ ಇಸ್ಕೋ. ಹಲೋ ಏನ ಫೋನು ಕಣಲು ಜೊತೆಗೆ ಈ ಟಾರ್ಚರ್ ಬೇರೆ. ಬಿಲ್ಲು. ಹಲೋ, ಏನಿಂದ ನಿಮ್ ಫೋನ್ ನಂಬರ್ ಕೊಟ್ಟೋಗಿ. ಲೇ ನಾಯಿ ನನ್ನ ಮಕ್ಳ, ಕಸ್ಟಮರೇ ದೇವ್ರು ಅಂತ ಪೂಜಿಸ್ತಾ ಇದ್ದೆ, ನನ್ನ ದೇವ್ರನ್ನೇ ಕಳಿಸ್ಬಿಟ್ರಲ್ಲ. ಕಣ್ಣು ಮುಚ್ಚಿ ಕಣ್ಬಿಡು, ಕಣ್ಗೆ ಎಸಿ ರೆಡಿ ಆಗಿರ್ಬೇಕು. ಕಣ್ಣು ಮುಚ್ಕೋ, ಕಣ್ಣು ಬಿಡು, ಎಸಿ ರೆಡಿ. ಕಳ್ಸ್ಕೊಡ್ರ ಕಳ್ಸ್ಕೊಡ್ರ. ಯಾವತ್ತೂ ಈ ಕಡೆ ತಲೆ ಹಾಕ್ಬೇಡಿ ನನ್ನ ಮಕ್ಳ. ಮಗ ಇವನೇನು ನಮಗ್ ನಾಯಿ ಹೊಡೆದಾಗ ಹೊಡಿತವನೆ. ಮಕ ನೋಡು, ಒಳ್ಳೆ ಕಿತ್ತೋಗಿರೋ ಫಿಲಂ ಪೋಸ್ಟರ್ ಇದ್ದಂಗ ಐತೆ. ದೂರದಿದ್ದ ನೋಡು, ದಿಗ್ಗಜರು ವಿಲನ್ ಇದ್ದಂಗ ಅವನೇ. ಬೇಡ ಬಾ ಮಗ, ಹೋಗೋಣ. ಇದೇನ್ ಹೇಳು? ಹೋಟ್ಲು ಹೋಟ್ಲಲ್ವಾ? ಈಗೊಂದ್ ಮಜಾ ತೋರಿಸ್ತೀನಿ ಬಾ. ಮತ್ತೆ ಯಾಕ್ರೋ ಬಂದ್ರಿ? ಅಚ್ಚ ಕನ್ನಡದಲ್ಲಿ ಕಳಿಸ್ಕೊಳ್ಳಿ ಅಂತ ಹೇಳಿಲ್ವಾ? ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ನಾವು ಎಸಿ ರಿಪೇರಿ ಮಾಡೋರಲ್ಲ, ಕಸ್ಟಮರ್. ಕಸ್ಟಮರ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೋತಿಯೇನೋ ನಾಯಿ. ಅಡ ಕುಂತ್ಕೊಳ್ಳೋಣ, ಕುಂತ್ಕೊಳ್ಳೋಣ. ನಮ್ಮ ಹೋಟ್ಲಲ್ಲಿ ಬಿಸಿ ಬಿಸಿ ಆಗಿರೋದು ಎಲ್ಲರೂ ಒಂದೊಂದು ಪ್ಲೇಟ್ ತಂದ್ಬಿಡ್ತೀನಿ ಅಣ್ಣ. ಈ ಕಡೆ ಬಾಯ್ಲೆ. ಹಂಗಾದ್ರೆ ನಾವು ತಂಗುಳು ತಿನ್ನೋ ನಾಯಿ ನನ್ ಮಕ್ಕಳು ಅಂತ ಹೇಳ್ತಾ ಇದೀಯ? ಹಂಗೆಲ್ಲ ಹೇಳುತ್ತಣ್ಣ. ಅಂದ್ರೆ ನಾವು ನಾಯಿ ಹಾಕಕ್ಕೂ ಯೋಗ್ಯತೆನೇ ಇಲ್ವೇನೋ? ಇದೇನೋ ಕಸ್ಟಮರ್ಸ್ಗೆ ಕೊಡೋ ಮರ್ಯಾದೆ. ತಗೊಂಬತ್ತೀರಣ್ಣ. ಏನ್ ತರ್ತೀಯ? ಅದು ಏನ್ ತರ್ತೀಯ ಅಂತಾನೆ ಗೊತ್ತಿಲ್ಲ, ತಗೊಂಬರಕ್ ಹೋಗ್ತೀಯ? ಇದೇನೋ ನೀನು ಕಸ್ಟಮರ್ಸ್ ಕೊಡೋ ಬೆಲೆ. ಬಸ್ರೇಂದಿ ನೀರ್ ತಗೋಬಹುದು. ಸರಿ ಅಣ್ಣ. ಬಾರಿ ಮಾತಾಡ್ತಾರ ಮಗ. ಕಿತ್ತೋದ್ ನನ್ ಮಗ ಕಸ್ಟಮರಿಗೆ ಮರ್ಯಾದೆ ಕೊಡ್ತಾನಂತೆ, ಎಲ್ಲ ಕೊಡ್ತಾ ಇದ್ದಾನೆ. ತಗೊಳ್ಳೋಣ. ಅಬ್ಬಾ, ನೀರೊಳಗಡೆ ಸೊಳ್ಳೆ ಬಿದ್ದೋಗ್ಬಿಟ್ಟಿದೆ. ಸೊಳ್ಳೆ ತಾನೇ ಬಿದ್ದಿರೋದು, ತೆಗ್ದೋಗ್ಬಿಟ್ಟು ಕುಡಿಯೋಣ. ಇದೇನೋ ನೀನು ಕಸ್ಟಮರ್ಸ್ ಕೊಡೋ ಬೆಲೆ. ಅಣ್ಣಂಗೆ ಸೆಕೆ ಆಗ್ತಿದೆ, ಹೋಗಿ ಎಸಿ ಆನ್ ಮಾಡು. ಗಾದೆ ತುಂಬಾ ಚೆನ್ನಾಗಿದೆ ಮಗ. ಬಸ್ರಿ ಅಂದಿ ಅಣ್ಣ ಏನ್ ಮಾಡ್ತಿದ್ಯಾ? ಎಸಿ ಆನ್ ಮಾಡ್ತಾ ಇವ್ನಿ ಕಣ. ಎಲ್ಲಪ್ಪ ಇದೆ ಎಸಿ? ಎಸಿ ಇರೋದು ಆ ಕಡೆ ಅಲ್ವೇನೋ? ಒಬ್ಬ ಕಸ್ಟಮರ್ಸ್ ಮೈ ಮುಟ್ಟಿ ಮಾತಾಡಿಸ್ತೀಯನೋ ನಾಯಿ. ಎಸಿ ವರ್ಕ್ ಆಗ್ತಾ ಇಲ್ಲ ಸರ್. ರೆಡಿ ಆಯ್ತು ಸರ್. ಸರ್ ರೆಡಿ ಸರ್. ಸರ್ ಸರ್ ನನ್ನ ಕೈ ಕುಡಿ ಸರ್, ನಾನು ಮಾಡ್ತೀನಿ. ಎಸಿ ವರ್ಕ್ ಆಗ್ತಾ ಇಲ್ಲ. ನಾನು ಮಾಡ್ತೀನಿ ಸರ್, ನೋಡಿಲಿ. ಹಾಗಾಯ್ತು. ರಿಮೋಟ್ ಅಲ್ಲಿ ಸೊಳ್ಳೆ ಇಲ್ಲ. ಅಯ್ಯೋ ಹೇಳಿ ಸರ್. ಗುರು ಸರ್, ಏನ್ ಅನಿಸ್ತು? ನಿರಂಜನ್ ಕಂಗ್ರಾಟ್ಸ್. ಅಲ್ಲ, ಡ್ಯಾನ್ಸ್ ಟ್ರೈನಿಂಗ್ ನೀವು ಮಾಡಿದ ಸಂತುಗೆ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಯೂನಿಕ್ ಟ್ರೈನಿಂಗ್ ಹಾ, ಯಾವ್ದು? ಅವತ್ತು ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದಿಲ್ಲ, ಅದ ಮಾಡಿದ್ದು. ಮೇ ಬಿ ಚೆನ್ನಾಗಿತ್ತು. ಆನ್ ದಿ ಹೋಲ್ ಇಟ್ ವಾಸ್ ಎಂಟರ್ಟೈನಿಂಗ್. ಸೊ
ಐ ಥಿಂಕ್ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಮೋರ್ ಹಾರ್ಡರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಪ್ರಿಯಾಂಕಾ ಅವರೇ. ನನಗೆ ಆ್ಯಕ್ಚುಲಿ ಎಲ್ರದ್ದು ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ದೇ ಆರ್ ಆಲ್ ವಂಡರ್ಫುಲ್ ಪರ್ಫಾರ್ಮರ್ಸ್, ನೋ ಡೌಟ್. ಅದರಲ್ಲದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ನನಗೆ ಎಲ್ಲರದ್ದು ಅಭಿನಯ ತುಂಬ ಇಷ್ಟ ಆಯಿತು. ಅಂದರೆ ಪರ್ಫಾರ್ಮೆನ್ಸಸ್ ತುಂಬ ಎನರ್ಜೆಟಿಕ್ ಆಗಿತ್ತು. ಎಲ್ಲೂ ಯಾರ್ದು ಎನರ್ಜಿ ಡ್ರಾಪ್ ಆಗಲಿಲ್ಲ. ದಟ್ ವಾಸ್ ಒನ್ ಥಿಂಗ್. ಐ ಥಿಂಕ್ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಎಲ್ಲರ ಎನರ್ಜಿ ವಾಸ್ ವೆರಿ ಹೈ. ನೀವು 5 ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಶೆಟ್ರೆ. ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಂತು ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರಿಬ್ಬರು ಮೆಕ್ಯಾನಿಕ್ಸ್ ಕಾಂಬಿನೇಷನ್ ಚೆನ್ನಾಗಿತ್ತು. ಆ್ಯಂಡ್ ಮಧ್ಯದಲ್ಲಿ ಆ ಲವ್ ಸಿಂಕ್ ಇತ್ತಲ್ಲ, ಆ್ಯಂಡ್ ಅವ್ರು ಜಗಳ ಆಡಿದ್ರಲ್ಲ, ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಓವರ್ ಆಲ್ ಕಂಪ್ಲೀಟ್ ಆ್ಯಕ್ಟ್ ಚೆನ್ನಾಗಿತ್ತು. ಐ ಎಂಜಾಯ್ಡ್ ದ ಪರ್ಫಾರ್ಮೆನ್ಸ್. ಎಸ್. ಈಗ ಏನು ಅಂದ್ರೆ ಎಲ್ಲರೂ ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ಸಂತು ಬಗ್ಗೆ ಮಾತಾಡ್ತಾರೆ. ಬಟ್ ಇನ್ನೊಬ್ರು ಡ್ಯಾನ್ಸಿಂಗ್ ಕ್ವೀನ್ ಇದಾರೆ ಇಲ್ಲಿ. ಯಾರು ಹೇಳು? ನಮ್ಮ ಸೆಟ್ ಅಲ್ಲಿ ಇವತ್ತು ಕೆಲವು ದಿನಗಳ ನಂತರ ಬಂದಿರುವಂತಹ ಶುಭಾ ಪುಂಜಾ ಅವರಿದ್ದಾರೆ. ಸಂತು ಇದ್ದಾನೆ. ಸಂತು ಅಂಡ್ ಶುಭ ಸಂತು. ಸಂತು ಮತ್ತು ಶುಭ ಮತ್ತು ನಾನು ಪುಷಪ್ಸ್ ಎಲ್ಲ ಮಾಡಕ್ಕಾಗಲ್ಲಪ್ಪ. ಅವೆಲ್ಲ ಎಂತದಿಲ್ಲ ಡ್ಯಾನ್ಸ್ ಅಷ್ಟೇ. ಹಾ, ಕರ್ಕೊಂಬರೋ. ಅಲ್ಲ ಓಡೋಗೋದ್ ನೋಡು. ಬರೋಲ್ಲ, ಹೋಗು. ಒಳ್ಳೆ ರಿಸೆಪ್ಷನ್ ಅಲ್ಲಿ ಬಂದಂಗ ಬರ್ತಾವ ನೀನು. ಕೈ ಹಿಡ್ಕೊಂಡು ಹಿಂಗಂತೆ ಹಿಂಗೆಲ್ಲ ಅನ್ಕೊಂಡ್ ಬರ್ತಾ ಇದ್ದೇನೆ. ಇರ್ಲಿ. ಇದು ನಿನ್ನ ಮೀಸೆನಾ? ಹೌದು ಬೇಡ. ಇನ್ನೊಂದು ತೆಗೆದು ಬಿಡಿ. ಇನ್ನೊಂದು ಇರ್ಲಿ. ನಾನು ಡ್ಯಾನ್ಸ್ ಮಾಡುವಾಗ ಇನ್ನೊಂದು ಇರ್ಲಿ. ಇನ್ನೊಂದು ಬೇಕಂತೆ ಕಣ, ಇನ್ನೊಂದು ಬೇಕಂತೆ. ಇಲ್ಲ ಇದಿರ್ಲಿ, ಒಂದಿರ್ಲಿ. ಓಕೆ, ಒಂದಾದ್ರೂ ಇರ್ಲಿ. ಓಕೆ. ಅಲ್ಲ ಸಾವುಕಾರ ಸಿದ್ಧ. ಹಲೋ, ತಾವು ಮಾಡಿ ನೋಡೋಣ. ನಾನಾ ಒಂದು ನೋಡೇ ಕಣ್ ತುಂಬಿಕೊಂಡಿದೆ. ಇನ್ನ 2 ನೋಡಿದ್ರು ಹೋಗೇ ಬಿಡ್ತದೆ. ನೋಡ್ಬಿಡೋಣ. ಬೇಡ, ಸುಮ್ನಿರಿ. ತಮ್ಗೆ ಹೇಳ್ತಾರೆ, ನೀವು ಜಮಾಯಿಸ್ಬಿಡಿ, ನೋಡ್ಬಿಡೋಣ. ನಾನ್ ಮಾಡ್ಲಾ? ಬೇಡ ಬಿಡಿ. ಬನ್ನಿ. ನಿಜವಾಗ್ಲು ಈ ತರ ದೃಶ್ಯಗಳು ಅವಾಗವಾಗ ನಿಮ್ಗೆ ಸಿಗ್ತಾನೆ ಇರುತ್ತೆ. ಯಾಕೆ ಅಂದ್ರೆ ಈ ಸಲ ಸದ್ಯಕ್ಕೆ ನೀವು ನಿಮ್ ಜಾಗಕ್ಕೆ ಹೋಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟೊತ್ತಾಗ ಕೆಲವು ದಿನಗಳ ನಂತರ ಚಿತ್ರತಂಡ ನಮ್ ಜೊತೆ ಇತ್ತು. ಶುಭಾ ಇದ್ರು, ಹಾಗೆ ದೃಶ್ಯ ಇದ್ರು, ದ್ರವ್ಯ ಶೆಟ್ಟಿ ಅವರಿದ್ರು. ಇಬ್ರು ಈಗ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೋತೀನಿ. ಹಾಗೆ ನಮ್ಮ ಜಡ್ಜಸ್ ಕೂಡ ಬರ್ಬೇಕು ಅಂತ ಕೇಳ್ಕೋತೀನಿ. ಸೊ ಹೇಳಿ, ಹೇಗನಿಸ್ತು ನಮ್ಮ ಮಜಾ ಭಾರತ? ಶುಭ ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಮುಂಚೆಯಿಂದ ಮಜಾ ಭಾರತ ನೋಡ್ಕೊಂಡೇ ಬಂದಿದ್ದೀನಿ. ಇದು ನಾನು 2ನೇ ಸರ್ತಿ ಮಜಾ ಭಾರತಕ್ಕೆ ಬರೋದು ಕೂಡ. ಎಲ್ಲ ಕಂಟೆಸ್ಟೆಂಟ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಆಫ್ ಕೋರ್ಸ್ ವೆರಿ ನೈಸ್ ಟು ಸಿ ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಗುರು ಸರ್. ಸೊ ಈಗ ಗ್ಯಾಪ್ ಕೊಟ್ಟು ಮಾತಾಡಿಸ್ತೀನಿ. ಓಕೆನಾ? ಹೇಗನಿಸ್ತು? ನನಗೂ ತುಂಬ ಖುಷಿ ಆಯಿತು ಮಜಾ ಭಾರತ್ ಶೋಗೆ ಬಂದುಬಿಟ್ಟು. ಸೊ ಎಲ್ಲ ಕಂಟೆಸ್ಟೆಂಟ್ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲರದ್ದು ಪರ್ಫಾರ್ಮೆನ್ಸ್. ಆ್ಯಂಡ್ ನಿರಂಜನ್ ಸರ್ ನಂಗೆ ಫಸ್ಟಿಂದನೂ ಇಷ್ಟ. ಆ್ಯಂಡ್ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಕರ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಮತ್ತು ಕಿರಣ್ ಸರ್ ಜೊತೆ ನಾನು ಡಯಾಸ್ನ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಈಗ ಸಿನಿಮಾ ತಂಡ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗಿದೆ. ಇದೇ ಒಂದು ಸಂತೋಷದಲ್ಲಿ ನಿರಂಜನ್ ತೋಟಗಾರಿಕೆ ಕಂಪನಿಯಿಂದ ನಾನೇ ಬೆಳೆಸಿರುವಂತ ಹೂಗಳಿದೆ ಇಲ್ಲಿ, ಅದನ್ನ ದಯವಿಟ್ಟು ತಗೊಂಡೋಗ್ಬೇಕು. ಇದೇ ಒಂದು ಸಂತೋಷದಲ್ಲಿ ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗ್ಯಾರೇಜ್ಗೆ ಹೋಗಿ ಬಂದ ಬೈಕು, ಅವ್ರಿಗೆ ಹೋಗಿ ಬಂದ ವೈಫು 1-2 ದಿನ ಆದ್ಮೇಲೆ ಸರಿ ಹೋಗೋದು. ಹಾಗಾಗಿ ಹುಷಾರಾಗಿರಿ, ನೆಮ್ಮದಿಯಾಗಿರಿ, ಖುಷಿಯಾಗಿರಿ. ಸದ್ಯಕ್ಕೆ ಊಟ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಟೇಕ್ ಕೇರ್.